ಇಲ್ಲಿ ನಾವೇನಂದ್ರೆ ಮೀನ್ಸ್ ಅದು ಪ್ರಮೋಷನ್ ಆಕ್ಟಿವಿಟೀಸ್ ಏನಿಲ್ಲ, ಓನ್ಲಿ ಹರಾಸ್ಮೆಂಟ್ ಆಕ್ಟಿವಿಟೀಸ್ ಜಾಸ್ತಿ ಇರ್ತದೆ. ಪ್ಲಸ್ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಭಾಳ ಪ್ರಾಬ್ಲಮ್ ಇದೆ. ಅದಕ್ಕೆ ನಮ್ಗೆ ಏನಾಗುತ್ತೆ ಅಂದರೆ ಕಸ್ಟಮರ್ಸ್ ಡೋಂಟ್ ಲೈಕ್ ಟು ಕಮ್ ಟು ಸಿಟಿ ಏರಿಯಾ ನೌಡೇಸ್. ಆದರೂ ಇಲ್ಲಿ ಝೀರೋ ಫೆಸಿಲಿಟಿ ಫ್ರಮ್ ದ ಗೌರ್ಮೆಂಟ್, ನೋ ಪಾರ್ಕಿಂಗ್ ಅಟ್ ಆಲ್. ನಾವೇನಾದ್ರು ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಮೇಲೆ ಉಲ್ಟಾ ಆಕ್ಷನ್ ತಗೊಳಕ್ ರೆಡಿ ಇರ್ತಾರೆ, ಬಟ್ ಕರೆಕ್ಷನ್ ಮಾಡಕ್ಕೆ ಹೋಗಲ್ಲ ಅವರು. MSME ಫೆಸಿಲಿಟೀಸ್ ಅಂತ ಹೇಳ್ತಾರೆ, ಬಟ್ ನಮ್ಮ ಟ್ರೇಡರ್ಸ್ಗೆ ಏನು ಫೆಸಿಲಿಟಿ ಇಲ್ಲ. ಯಾವಾಗ ಪೇಮೆಂಟ್ ನಮ್ಗೆ ಏನು ಆಗ್ಬಿಡ್ತದೆ ಅಂತ ಗೊತ್ತಾಗಲ್ಲ. ಪೇಮೆಂಟ್ ಬಂದಮೇಲೆ ಗೊತ್ತಾಗುತ್ತೆ ದಟ್ ವಿ ಹ್ಯಾವ್ ರಿಸೀವ್ಡ್ ದ ಪೇಮೆಂಟ್. ದಟ್ ಡೇ ಇಸ್ ಅ ಪ್ರಾಫಿಟಬಲ್ ಡೇ. ಅನ್ಲೆಸ್ ದ ಪೇಮೆಂಟ್ ಕಮ್, ದಟ್ ಇಸ್ ನಾಟ್ ಪ್ರಾಫಿಟಬಲ್. ಭಾಳ ಟ್ರೇಡರ್ಸ್ ಲಾಸ್ ಮಾಡ್ತಾರೆ. 5 ವರ್ಷದಿಂದ ಚೆಕ್ಸ್ ಬಿದ್ದಿದೆ, ಬೌನ್ಸ್ ಚೆಕ್ಸ್. ಏನು ಮಾಡಕ್ ಆಗ್ತಾ ಇಲ್ಲ, ಬರೀ ಲಾ ಇದೆ. ಲಾ ಇಸ್ ಆನ್ ಪೇಪರ್ಸ್. ರೋಡ್ ಬಂದು ಎಲೆಕ್ಟ್ರಾನಿಕ್ ಮಾರ್ಕೆಟ್ಗೆ ಫೇಮಸ್ ಇದೆ. ಥ್ರೌಟ್ ಸೌತ್ ಇಂಡಿಯಾದ ಬಿಗ್ಗೆಸ್ಟ್ ಎಲೆಕ್ಟ್ರಾನಿಕ್ ಮಾರ್ಕೆಟ್. ಪ್ಲಸ್ ಇಲ್ಲಿ IT ಪ್ರಾಡಕ್ಟ್ಸ್, CCTV ಸಿಸ್ಟಮ್ಸ್, ಸೆಕ್ಯೂರಿಟಿ ಸಿಸ್ಟಮ್ಸ್, ಕಂಪ್ಯೂಟರ್ ಪ್ರಾಡಕ್ಟ್ಸ್, IT ಪ್ರಾಡಕ್ಟ್ಸ್, IoT, ರೋಬೋಟಿಕ್, ಈ ಪ್ರಾಡಕ್ಟ್ಸ್ ಇಂಡಸ್ಟ್ರಿಯಲ್ ಕಾಂಪೋನೆಂಟ್ಸ್ಗೆ ಫೇಮಸ್ ಆಗಿದೆ. ನಾವು ಸುಮಾರು 34 ವರ್ಷ ಆಯಿತು ಸ್ಟಾರ್ಟ್ ಮಾಡಿ. ಈ ಮಾರ್ಕೆಟ್ ಸುಮಾರು 60+ ವರ್ಷ ಆಗಿದೆ ಸ್ಟಾರ್ಟ್ ಆಗಿ. 60-65 ವರ್ಷದಿಂದ ಈ ಮಾರ್ಕೆಟ್ ಇದೆ ಇಲ್ಲಿ. ಹೌದು, ಇದು ಬಂದು ಆ್ಯಕ್ಚುಲಿ ನಾವು ದಸರಾ, ದೀಪಾವಳಿ ಹಬ್ಬ ಮಾಡಬೇಕಂತ ಒಂದು 3 ವರ್ಷದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ. ಯಾಕಂದರೆ ಕೋವಿಡ್ ಆದಮೇಲೆ ಭಾಳ ಪ್ರಾಬ್ಲಮ್ಸ್ಗಳು ಆಗಿದೆ ಮಾರ್ಕೆಟಲ್ಲಿ. ಭಾಳ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀವಿ. ಅದಕ್ಕೆ ನಾವು ಏನು ಮಾಡೋಣ ಅಂತ ಯೋಚನೆ ಮಾಡಿ ನಮ್ಮ ಕಮಿಟಿಯವರೆಲ್ಲ ಡಿಸೈಡ್ ಮಾಡಿದ್ವಿ, ಈ ಥರ ಒಂದು ಹಬ್ಬ ಮಾಡಿದರೆ SP ರೋಡ್ ಇಮೇಜ್ ಕೆಲವರು ಕೆಡಿಸಿದ್ದಾರೆ, ಅದಕ್ಕೆ ಸ್ವಲ್ಪ ತಿರ್ಗಾ ರೀಗೈನ್ ಮಾಡ್ಬೋದು ಈ ಇಮೇಜ್ ಅಂತ. ಅದಕ್ಕೋಸ್ಕರ ನಾವು SP ರೋಡ್ ಹಬ್ಬ ಅಂತ ಮಾಡಿದ್ದೀವಿ. ಈ ಹಬ್ಬದಲ್ಲಿ ನಾವು ಅಟ್ರಾಕ್ಷನ್ ಆನ್ಲೈನ್ ಜನಗಳಿಗೆ ಅದೇ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀವಿ. ಆನ್ಲೈನ್ ಕಮ್ಮಿ ಮಾಡಿ ಆಫ್ಲೈನ್ ಬಿಸ್ನೆಸ್ ಪ್ರೊಕ್ಯೂರ್ಮೆಂಟ್ ಮಾಡಿದರೆ ಅವ್ರಿಗೆ ಭಾಳ ಪ್ರಾಡಕ್ಟ್ಸ್, ವೆರೈಟೀಸ್, ಪ್ರೈಸಸ್, ರೇಂಜಸ್, ಪ್ಲಸ್ ಕಾನ್ಫಿಡೆನ್ಸ್ ಇರ್ತದೆ ಮಾರ್ಕೆಟಲ್ಲಿ. ಬೇರೆ ಬೇರೆ ವೆರೈಟಿ ಪ್ರಾಡಕ್ಟ್ಸ್ ಸಿಗುತ್ತೆ, ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ. ಅದೇ ಆನ್ಲೈನಲ್ಲಿ ಸಿಕ್ಕಲ್ಲ ಆ ಥರ ಪ್ರಾಡಕ್ಟ್ಸು. ಬ್ಯಾಂಗ್ಳೂರು SP ರೋಡ್ ಮಾರ್ಕೆಟಲ್ಲಿ 99ಇಂದ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಫಸ್ಟ್ ಇಂಪೋರ್ಟರ್ ಆಫ್ ವಿ ಆರ್ ದ ಫಸ್ಟ್ ಇಂಪೋರ್ಟರ್ ಆಫ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್. ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಏನು ಫೆಸಿಲಿಟಿ ಏನು ಸಿಕ್ಕಿಲ್ಲ. ಉಲ್ಟಾ ನಮಗೆ ಯಾವಾಗೂ ಅಬ್ಸ್ಟ್ರಕ್ಷನ್ಸಸ್ ಬರ್ತದೆ. ಕೆಲವು ಪಾಲಿಸೀಸ್ ಕರೆಕ್ಷನ್ಸ್ ಮಾಡಬೇಕಾಗುತ್ತೆ. ಯಾಕಂದರೆ ಆಲ್ವೇಸ್ ನಾವು ಕರೆಕ್ಟ್ ಬಿಸ್ನೆಸ್ ಮಾಡೋರು ಯಾವಾಗೂ ಏನಾಗುತ್ತೆ ಅಂದರೆ per year about 3 to 4 months ಅವ್ನು ಪೇಪರ್ ವರ್ಕ್ ಪ್ಲಸ್ ಆ ಲೀಗಲ್ ಪ್ರಾಬ್ಲಮ್ಸಲ್ಲೇ ಕನ್ಫ್ಯೂಸ್ ಆಗಿರ್ತಾನೆ. ಅದಕ್ಕೆ ಈ ಲೀಗಲ್ ಪ್ರೊಸೀಜರ್ಸ್, ಫಾರ್ಮ್ಸ್ ಮತ್ತು ಫಾರ್ಮ್ಯಾಲಿಟೀಸ್ ಕಮ್ಮಿ ಮಾಡಿದರೆ ಬಿಸ್ನೆಸ್ ಜಾಸ್ತಿ ಮಾಡ್ಬೋದು ನಾವು. ಇಲ್ಲಿ ನಾವೇನಂದರೆ ಅದು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಏನಿಲ್ಲ, ಓನ್ಲಿ ಹರಾಸ್ಮೆಂಟ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇರ್ತದೆ. ಭಾಳ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸಿಂದ ಇರ್ತದೆ. ಇದು ಲೈಕ್ ಲೇಬರ್ ಡಿಪಾರ್ಟ್ಮೆಂಟಿಂದ ಇರ್ತದೆ, ವೇಟ್ಸ್ ಆ್ಯಂಡ್ ಮೆಷರ್ಸಿಂದ ಇರ್ತದೆ. ಆಲ್ ಡಿಪಾರ್ಟ್ಮೆಂಟ್ಸಿಂದ ನಮಗೆ ಅಬ್ಸ್ಟ್ರಕ್ಷನ್ಸ್ ಬರ್ತದೆ. ಇಂಪೋರ್ಟ್ ಮಾಡೋ ಮುಂಚೆ ನಾವು ಫಸ್ಟ್ ಇಸ್ ಕ್ವಾಲಿಟಿ. ನಾವು ಕ್ವಾಲಿಟಿ ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು ಯಾವಾಗ. ಯಾಕಂದರೆ ಕ್ವಾಲಿಟಿ ಪ್ರಾಡಕ್ಟ್ ಇದ್ದರೆ ನಮಗೆ ನಮ್ಮ ರೆಪ್ಯುಟೇಷನ್ ಸೇವ್ ಆಗುತ್ತೆ. ಪ್ಲಸ್ ಇಲ್ಲಿ ಪ್ರಾಡಕ್ಟ್ ಮಾಡೋರು ಒಳ್ಳೆ ಪ್ರಾಡಕ್ಟ್ ಮಾಡ್ಬೋದು. ಆ್ಯಂಡ್ ಅಲಾಂಗ್ ವಿತ್ ಕ್ವಾಲಿಟಿ, ಪ್ರೈಸ್ ಕಾಂಪಿಟೆನ್ಸಿ. ಪ್ರೈಸು ಒಳ್ಳೇದಿರಬೇಕು, ಕ್ವಾಲಿಟಿನೂ ಬೆಸ್ಟ್ ಇರಬೇಕು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಸ್ವಲ್ಪ ಸಿಂಪ್ಲಿಫಿಕೇಷನ್ಸ್, ಫಾಸ್ಟರ್ ವರ್ಕ್ ಇದ್ದರೆ ನಮಗೆ ಈಸಿ ಆಗುತ್ತೆ. ಫಸ್ಟ್ ಏನಾಗುತ್ತೆ ಅಂದರೆ ಕನ್ಸೈನ್ಮೆಂಟ್ ಬರೋಕ್ಕೆ ಲೇಟ್ ಆಗುತ್ತೆ ಫಾರಿನ್ ಕಂಟ್ರೀಸಿಂದ. ಬೇರೆ ಕಂಟ್ರೀಸ್ಗೆ ಅಷ್ಟು ಮೋಸ್ಟ್ಲಿ ರಿಲೇಟ್ ಆಗಲ್ಲ, ಈಸಿಲಿ ಆಗುತ್ತೆ. ಇಲ್ಲಿ ಬಂದಮೇಲೆ ತಿರ್ಗಾ ಪ್ರೊಸೀಜರ್ಸ್, ಕ್ವಶನ್ಸ್, ಆನ್ಸರ್, ಕ್ವೆರೀಸ್ ಇರ್ತದೆ. ಆ ಕ್ವೆರೀಸ್ ಸಿಂಪಲ್ ಇದ್ರೂ ಒಂದೊಂದ್ಸರಿ ಎಲ್ಲಾದರೂ ಸ್ಟಕ್ ಆಗಿಬಿಡ್ತೀವಿ ನಾವು ಡ್ಯೂ ಟು ನೋ ರೀಸನ್ಸ್. ಪಕ್ಕ ಇರ್ತದೆ, ಎಲ್ಲ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡ್ತೀವಿ, ಆದರೂ ಮಲ್ಟಿಪಲ್ ಟೈಮ್ಸ್ ಸೇಮ್ ಪ್ರಾಡಕ್ಟ್ಗೆ ಒಂದೊಂದ್ಸರಿ ತಿರ್ಗಾ ಅದೇ ಕ್ವಶನ್ ಆನ್ಸರ್ ಕೇಳ್ಬೋದು ಅವರು. ಪ್ಲಸ್ ಆಮೇಲೆ ಡಿಲೇ, ಫಾರ್ ಎಕ್ಸಾಂಪಲ್ ಹಾಲಿಡೇಸ್ ಇವಾಗ ಫಾರ್ ಎಕ್ಸಾಂಪಲ್ ದೀಪಾವಳಿ ಬಂತು. ದೀಪಾವಳಿ ಟೈಮಲ್ಲಿ ಒಂದು 4 ದಿವಸ ಕಸ್ಟಮ್ಸ್ ಕ್ಲಿಯರೆನ್ಸಲ್ಲಿ ನಮಗೆ ಡಿಲೇ ಆಗೋಯ್ತು. ಶಿಪ್ಮೆಂಟ್ ಕ್ಲಿಯರೆನ್ಸ್ ಎಲ್ಲ ಡಿಲೇ ಆಗೋಯ್ತು. ಆ ಥರ ಡಿಲೇಸ್ ಬರ್ತದೆ. ಬಂದಮೇಲೆ ನಮಗೆ ಇಲ್ಲಿ ಪ್ರೊಸೀಜರ್ ಸ್ವಲ್ಪ GST ಸಿಂಪ್ಲಿಫಿಕೇಷನ್ಸ್ ಇರಬೇಕು. ಸಿಂಪ್ಲಿಫಿಕೇಷನ್ಸ್ ಅಂದರೆ ಲೈಕ್ ಫೈಲಿಂಗ್ ವರ್ಕ್ಸಲ್ಲಿ ಎಷ್ಟೋ ಸರಿ ನಾವು ಏನಾಗ್ತೀವಿ, ಇಲ್ಲಿ ಆನ್ಲೈನ್ ಫೈಲಿಂಗ್ ಮಾಡುವಾಗ ಸ್ಟಕ್ ಆಗಿಬಿಡ್ತೀವಿ. ಇಲ್ಲಾಂದರೆ ಒಂದೊಂದು ಸಡನ್ಲಿ ಆಟೋ ಕ್ಯಾಲ್ಕುಲೇಷನ್ಸ್ ಇರ್ತದೆ. ಆಟೋ ಕ್ಯಾಲ್ಕುಲೇಷನ್ ಸರಿಯಾಗಿ ಆಗಲ್ಲ. ಅವಾಗ ನಾವು ಮ್ಯಾನ್ಯುಯಲಿ ಎಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೆ ಎಕ್ಸ್ಪರ್ಟೈಸ್ ಬೇಕು. ಆರ್ಡಿನರಿ ಮ್ಯಾನ್ ಕೆನಾಟ್ ಫೈಲ್ ದ GST ರಿಟರ್ನ್ಸ್. ಆ GST ರಿಟರ್ನ್ ಫೈಲ್ ಮಾಡೋಕ್ಕೆ ನಾವು ಎಕ್ಸ್ಪರ್ಟ್ ಕರೆಸಬೇಕು. ಮುಂಚೆ ಏನಾಗ್ತಾ ಇತ್ತು ಅಂದರೆ ಆ GST ರಿಟರ್ನ್ ಫೈಲ್ ಮಾಡೋಕ್ಕೆ ಎನಿ 10th ಪಾಸ್ ಆಲ್ಸೋ ಕುಡ್ ಡೂ ಇಟ್. ನಾವು ಇವನ್ ಎಜುಕೇಟೆಡ್ BCom ಸ್ಟೂಡೆಂಟ್ ಕೂಡ ಅವನಿಗೂ ಪ್ರಾಬ್ಲಮ್ ಆಗುತ್ತೆ. ಈಸಿಲಿ ಫೈಲ್ ಮಾಡೋಕ್ಕಾಗಲ್ಲ. ಕನ್ಫ್ಯೂಷನ್ಸ್ ಇರ್ತದೆ, ಯಾವಾಗೂ ಡೌಟ್ಸ್ ಇರ್ತದೆ, ಏನಾಗ್ಬೋದು, ಕರೆಕ್ಟ್ ಇದೆಯಾ ಇಲ್ಲ, ಯಾವಾಗ ಏನು ಪ್ರಾಬ್ಲಮ್ ಬಂದ್ಬಿಡ್ತದೆ ಅಂತ ಒಂದು ಡೌಟ್ ಇರ್ತದೆ. ಪ್ಲಸ್ ಆಮೇಲೆ ನಾವು ಇಂಪೋರ್ಟ್ ಮಾಡ್ತಾ ಇರೋದು ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಯಲ್ ಕಾಂಪೋನೆಂಟ್ಸ್. ಅದು ಬಲ್ಕಲ್ಲಿ ಬರ್ತದೆ. ಬಲ್ಕಲ್ಲಿ ಬಂದರೆ ಆ್ಯಕ್ಚುಲಿ ದೇರ್ ಇಸ್ ನೋ ರಿಕ್ವೈರ್ಮೆಂಟ್ ಫಾರ್ ವೇಟ್ಸ್, ಈ MRP ಲೇಬಲಿಂಗ್ ಅದಲ್ಲ. ಬಟ್ ಆದರೂ ಏನಾಗುತ್ತೆ, ಒಂದೊಂದ್ಸರಿ ಕಸ್ಟಮ್ಸಲ್ಲಿ ಕ್ಲಿಯರೆನ್ಸ್ ಮಾಡುವಾಗ ಅವರು ಸ್ವಲ್ಪ ಈ ನೋಟಿಸ್ ಕೊಟ್ಬಿಟ್ಟು, ಇಲ್ಲಾಂದರೆ
ಕ್ವೆರಿ ಆಗಿಬಿಟ್ಟು ನಿಲ್ಲಿಸ್ಬಿಡ್ತಾರೆ. ಅದರಿಂದ ನಮ್ಮ ಡಿಲೇ ಆಗಿಬಿಡ್ತದೆ, ಕ್ಲಿಯರೆನ್ಸ್ ಡಿಲೇ ಆಗುತ್ತೆ ಡ್ಯೂ ಟು ಅವ್ರ ಕ್ವೆರಿ ಅಂದರೆ ಅವ್ರು ಏನಾಗ್ತಾರೆ, ಫಾರ್ ದಿಸ್ ಯು ಹ್ಯಾವ್ ಟು ಮೆನ್ಷನ್ ದ ಪ್ಯಾಕಿಂಗ್ ಮೀನ್ಸ್ MRP ಪ್ರೊಸೀಜರ್ಸ್ ಏನೇನಿದೆ ಅದು ನೀವು ಮೆನ್ಷನ್ ಮಾಡಬೇಕು ಪ್ಯಾಕೇಜ್ ಮೇಲೆ. ದಟ್ ಇಸ್ ಪಾಸಿಬಲೇ ಇಲ್ಲ ಅದು ಆಗೋಕ್ಕೆ. ಯಾಕಂದರೆ ಇಂಡಸ್ಟ್ರಿಯಲ್ ಕಾಂಪೌಂಡ್ ಬಲ್ಕಲ್ಲಿ ಬರ್ತದೆ. 1 lakh ಪೀಸ್ 50,000, 1 lakh, 2 lakh, 5 lakh ಪೀಸ್ ಬರ್ಬೋದು. ಅದಕ್ಕೆ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ. ಅದೆಲ್ಲ ಮೀನ್ಸ್ ಇಂಡಸ್ಟ್ರಿಯಲ್ ಕಾಂಪೋನೆಂಟ್ಸ್ಗೆ ದಟ್ ಇಸ್ ನಾಟ್ ರಿಕ್ವೈರ್ಡ್ ಆಲ್ಸೋ ಆಸ್ ಪರ್ ಲಾ. ಬಟ್ ಒಂದೊಂದ್ಸರಿ ಇವರು ಕೇಳ್ತಾರೆ, ಬಟ್ ಆಮೇಲೆ ನಾವು ಅವ್ರ ಹತ್ರ ಹೋಗಿ ಮಾತಾಡಿ ಅದು ಏನೋ ಮೀನ್ಸ್ ಮಾಡಬೇಕಾಗುತ್ತೆ, ಕ್ಲಿಯರ್ ಮಾಡಬೇಕಾಗುತ್ತೆ. ಅದರಿಂದ ಶಿಪ್ಮೆಂಟ್ ಸ್ವಲ್ಪ ಡಿಲೇ ಆಗುತ್ತೆ ಒಂದೊಂದ್ಸರಿ. ಅಲ್ಲಿವರೆಗೂ ಏನಾಗುತ್ತೆ, ಇಂಡಸ್ಟ್ರೀಸ್ ಡೋಂಟ್ ವೆಯ್ಟ್ ಫಾರ್ ರಾ ಮೆಟೀರಿಯಲ್ ಫಾರ್ ಮೀನ್ಸ್ ಇನ್ಕಮಿಂಗ್ ವೆಯ್ಟ್ ಮಾಡಲ್ಲ ಅವರು. ಆವಾಗ ನಮಗೇನಾಗುತ್ತೆ ಮೀನ್ಸ್ ವಿ ಲೂಸ್ ಆರ್ಡರ್ ಲೂಸ್ ಮಾಡಿಬಿಡ್ತೀವಿ. ಆ ಥರ ರಿಲೀಸ್ ಆಗುತ್ತೆ. ಸ್ವಲ್ಪ ಅದಕ್ಕೆ ಬಗ್ಗೆ ಸ್ವಲ್ಪ ಕರೆಕ್ಷನ್ಸ್ ಬಂದುಬಿಟ್ರೆ ನಮಗೆ ಇನ್ನೂ ಈಸಿ ಆಗುತ್ತೆ. ಪ್ರೊಸೀಜರ್ ಬಂದು ಮುಂಚೆ ಮ್ಯಾನ್ಯಲ್ ಕ್ಲಿಯರೆನ್ಸ್ ಕಸ್ಟಮ್ಸಲ್ಲಿ ಮ್ಯಾನ್ಯಲ್ ಕ್ಲಿಯರೆನ್ಸ್ ಆಗ್ತಾಯಿತ್ತು, ಡಿಲೇ ಭಾಳ ಆಗ್ತಾಯಿತ್ತು. ಯಾವಾಗೂ ಕ್ಲಿಯರ್ ಮೀನ್ಸ್ ನನಗೆ ಜ್ಞಾಪಕ ಇದೆ, ವಿತೌಟ್ ಡೆಮರೇಜ್ ಚಾರ್ಜಸ್ ಕ್ಲಿಯರೆನ್ಸ್ ಆಗ್ತಾ ಇಲ್ಲ ಮುಂಚೆ ಶಿಪ್ಮೆಂಟು. ಅದು ಯಾಕೆ ಡಿಲೇ ಮಾಡ್ತಾಯಿದ್ರು ಏನು ಅಂತ ನಮ್ಗೆ ಗೊತ್ತಾಗಿಲ್ಲ. ಇವಾಗ ಆ ಪ್ರೊಸೀಜರ್ ಮೀನ್ಸ್ ಭಾಳ ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದೆ. ಇವಾಗ ಆನ್ಲೈನ್ ಬಿಫೋರ್ ಶಿಪ್ಮೆಂಟ್ ಅರೈವಲ್ ಬರೋ ಮುಂಚೆ ನಾವು ಆನ್ಲೈನ್ ಫೈಲ್ ಮಾಡ್ಬೋದು, ಡಾಕ್ಯುಮೆಂಟ್ಸ್ ಫೈಲ್ ಮಾಡಿ ಕ್ಲಿಯರೆನ್ಸ್ಗೆ ರೆಡಿ ಮಾಡ್ಬೋದು. ಮುಂಚೆ ಆ ಪ್ರೊಸೀಜರ್ ಇರಲಿಲ್ಲ. ಇವಾಗ ಮೀನ್ಸ್ ಓಕೆ ಭಾಳ ಸ್ಪೀಡಪ್ ಆಗಿದೆ ವರ್ಕ್. ಸ್ವಲ್ಪ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಮೀನ್ಸ್ ಫಾಸ್ಟ್ಲಿ ಆ್ಯಂಡ್ ಸೀರಿಯಸ್ಲಿ ತೊಗೊಂಡ್ರೆ ಇನ್ನೂ ಸ್ವಲ್ಪ ಬೆಟರ್ ಮಾಡ್ಬೋದು ಅಂತ ನನ್ನ ಒಂದು ಒಪಿನಿಯನ್ ಇದೆ. ಬ್ಯಾಂಕು ಏನು ಯೂಸ್ಫುಲ್ ಆಗಿಲ್ಲ ಇಲ್ಲಿ. ಬ್ಯಾಂಕ್ ಅದೆಲ್ಲ ಹೇಳ್ತಾರೆ, ಅದು ದಟ್ಸ್ ಆಲ್ ಆನ್ ಪೇಪರ್ಸ್. ಬ್ಯಾಂಕ್ ನೀವು ಕೊಲಾಟ್ರಲ್ ಫುಲ್ ಕೊಟ್ಟರೆ ಲೋನ್ ಕೊಡ್ತಾರೆ. ಅವ್ರ ಮನೆ ಅವ್ರ ಲ್ಯಾಂಡ್ ಆ ಥರ ಅವ್ರ ಜ್ಯುವೆಲರಿ ಅಡ ಇಟ್ಟರೆ ಅವ್ರು ಕೊಡ್ತಾರೆ ಲೋನ್. ಬೇರೆ ಫೆಸಿಲಿಟೀಸ್ ಯಾವುದೂ ಇಲ್ಲ. MSME ಫೆಸಿಲಿಟೀಸ್ ಅಂತ ಹೇಳ್ತಾರೆ, ಬಟ್ ನಮ್ಮ ಟ್ರೇಡರ್ಸ್ಗೆ ಏನು ಫೆಸಿಲಿಟಿ ಇಲ್ಲ. ಉಲ್ಟಾ ನಮ್ಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ, ನಾವು ಮೀನ್ಸ್ ಇಂಡಸ್ಟ್ರೀಸ್ಗೆ ಕ್ರೆಡಿಟಲ್ಲಿ ಮೆಟೀರಿಯಲ್ ಕೊಡ್ತೀವಿ, ಡೀಲರ್ಸ್ಗೆ ಕ್ರೆಡಿಟಲ್ಲಿ ಮೆಟೀರಿಯಲ್ ಕೊಡ್ತೀವಿ. ಅದರ ಸೇಫ್ಟಿ ಝೀರೋ ಇದೆ. ಯಾವಾಗ ಪೇಮೆಂಟ್ ನಮಗೆ ಏನು ಆಗ್ಬಿಡ್ತದೆ ಅಂತ ಗೊತ್ತಾಗಲ್ಲ. ಪೇಮೆಂಟ್ ಬಂದಮೇಲೆ ಗೊತ್ತಾಗುತ್ತೆ ದಟ್ ವಿ ಹ್ಯಾವ್ ರಿಸೀವ್ಡ್ ದ ಪೇಮೆಂಟ್. ದಟ್ ಡೇ ಈಸ್ ಅ ಪ್ರಾಫಿಟಬಲ್ ಡೇ. ಅನ್ಲೆಸ್ ದ ಪೇಮೆಂಟ್ ಕಮ್ ದಟ್ ಈಸ್ ನಾಟ್ ಪ್ರಾಫಿಟಬಲ್. ಪೇಮೆಂಟ್ ಬಂದಿಲ್ಲ ಅಂದರೆ ನಮಗೆ ಏನು ಗೊತ್ತಾಗಲ್ಲ. ಮೀನ್ಸ್ ಲ್ಯಾಕ್ಸ್ ಆಫ್ ರುಪೀಸ್ ಭಾಳ ಟ್ರೇಡರ್ಸ್ ಲಾಸ್ ಮಾಡ್ತಾರೆ. ಇಲ್ಲಿ ಲಾನೇ ಇಲ್ಲ ಇಲ್ಲಿ. ಮೀನ್ಸ್ ಬೈ ಚಾನ್ಸ್ ಚೆಕ್ ಬೌನ್ಸಿಂಗ್ ಆಗಿಬಿಟ್ರು ನಾವು ಅಲ್ಲಿ ವಸೂಲು ಮಾಡೋಕ್ಕಾಗಲ್ಲ. ನಮ್ಮ ಹತ್ರ ಚೆಕ್ಸ್ ಇದೆ, 4 ವರ್ಷದಿಂದ ಚೆಕ್, 5 ವರ್ಷದಿಂದ ಚೆಕ್ಸ್ ಬಿದ್ದಿದೆ, ಬೌನ್ಸ್ ಚೆಕ್ಸ್. ಏನು ಮಾಡೋಕ್ಕಾಗ್ತಾ ಇಲ್ಲ. ಬರೀ ಲಾ ಇದೆ. ಲಾ ಇಸ್ ಆನ್ ಪೇಪರ್ಸ್. ಬಿಸ್ನೆಸ್ ವ್ಯಾಪಾರ ಬಿಟ್ಬಿಟ್ಟು ಕೋರ್ಟ್ ಸುತ್ತಾಡಬೇಕು ನಾವು. ಆ ಥರ ಲಾ ಇದೆ ಇಲ್ಲಿ. ಅದ್ರ ಬದಲು ಲಾನಲ್ಲಿ ಚೇಂಜಸ್ ಮಾಡಿದರೆ ಈವನ್ ಟ್ರೇಡರ್ಸ್ ಕ್ಯಾನ್ ಬಿಕಮ್ ಆಸ್ ಫೈನಾನ್ಷಿಯರ್ಸ್ ಆರ್ ಬ್ಯಾಂಕರ್ಸ್. ದೇ ಕ್ಯಾನ್ ಈವನ್ ಮೀನ್ಸ್ ಗಿವ್ ಫೈನಾನ್ಷಿಯಲ್ ಫೆಸಿಲಿಟಿ ಇಂಡಸ್ಟ್ರೀಸ್ಗೆ ಕೊಡ್ಬೋದು, ಇಂಡಸ್ಟ್ರೀಸ್ ಇಂಪ್ರೂವ್ ಮಾಡ್ಬೋದು. ಬಟ್ ನಾವು ಭಯ ಪಡ್ತೀವಿ, ಯಾಕಂದ್ರೆ ಲಾ ಆ ಥರ ಇದೆ. ಲಾ ಯಾವ ಥರ ಇದೆ ಅಂದ್ರೆ ಮೀನ್ಸ್ ನಾವು ಮೆಟೀರಿಯಲ್ ಕೊಟ್ಬಿಟ್ಟು ಆಮೇಲೆ ನಾವು ಸಿಕ್ಕಾಕೊಳ್ತೀವಿ. ಅಂಗಡಿ ವ್ಯಾಪಾರ ಮುಚ್ಚಿಬಿಟ್ಟು ನಮ್ಮ ಆಫೀಸ್ ಮುಚ್ಚಿಬಿಟ್ಟು ಅಲ್ಲಿ ಸುತ್ತಾ ಇರಬೇಕು ಪೇಮೆಂಟ್ಸ್ ವಸೂಲಿ ಮಾಡೋಕ್ಕೆ. ಪೇಮೆಂಟ್ ಕೊಡೋ ಪರಿಸ್ಥಿತಿ ಇರ್ತದೆ, ಪೇಮೆಂಟ್ ಕೊಡೋ ತಾಕತ್ ಇರ್ತದೆ ಪಾರ್ಟಿ ಕಸ್ಟಮರ್ಗೆ. ಬಟ್ ಅವ್ನು ಓನ್ ಯೂಸ್ಗೆ ಯೂಸ್ ಮಾಡ್ತಾನೆ ದುಡ್ಡು, ಬಟ್ ಪೇಮೆಂಟ್ ಕೊಡೋಕೆ ದುಡ್ಡು ಇರಲ್ಲ. ಆ ಥರ ಆಗ್ಬಿಟ್ಟಿದೆ ವ್ಯವಹಾರ ಇಲ್ಲಿ. ಹೊಸದಾಗಿ ಶುರು ಮಾಡೋರಿಗೆ ನಾನೇನು ಹೇಳ್ತೀನಿ ಅಂದರೆ, ಲರ್ನ್ ದ ಐಟಮ್ ಪ್ರಾಡಕ್ಟ್, ಟ್ರೈ ಟು ಮ್ಯಾನುಫ್ಯಾಕ್ಚರ್ ಇನ್ ಇಂಡಿಯಾ. ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿದರೆ ಇನ್ನೂ ಭಾಳ ಸ್ಕೋಪ್ ಇರ್ತದೆ. ಟ್ರೇಡಿಂಗ್ ಮಾಡೋ ಬದಲು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ. ಯಾಕಂದರೆ ಆಚೆಯಿಂದ ಮ್ಯಾಕ್ಸಿಮಮ್ ಬರೋ ಮೆಟೀರಿಯಲ್ಸ್ ಬಂದು ಚೈನಾಯಿಂದ ಬರ್ತದೆ. ವರ್ಲ್ಡ್ ಮಾರ್ಕೆಟ್ ಇದೆ ಚೈನಾಯಿಂದ ತರೋ ಬದಲು ನಾವು ಇಲ್ಲಿ ಪ್ರೊಡಕ್ಷನ್ ಮಾಡಿ ಅಂತ ನಾವು ಹೇಳ್ತೀವಿ ಕಸ್ಟಮರ್. ನಮ್ಮ ಬೇರೆ ಹೊಸ ಬಿಸ್ನೆಸ್ ಮೆನ್ ಅವ್ರು ಹೊಸಬ್ರು ಬರೋರಿಗೆ ಟೆಕ್ನಾಲಜಿ ಇರಲ್ಲ. ಫಸ್ಟ್ ಪಾಯಿಂಟ್ ಟೆಕ್ನಾಲಜಿ. ಅಲ್ಲಿ ಪ್ರಾಬ್ಲಮ್ ಬರೋ ಟೆಕ್ನಾಲಜಿ. ಟ್ರೈ ಮಾಡಿ ಟೆಕ್ನಾಲಜಿ ಅಲ್ಲಿಂದಾನೇ ತಂದು ಇಲ್ಲಿ ಟೆಕ್ನಾಲಜಿ ಇಲ್ಲಿ ತಂದುಬಿಟ್ಟು, ಇಲ್ಲಾಂದರೆ ಇಲ್ಲಿ ಟೆಕ್ನಾಲಜಿ ಡೆವಲಪ್ ಹೆಂಗೆ ಮಾಡ್ಬೋದು ಮಾಡಿಬಿಟ್ಟು ಇಲ್ಲೇ ಪ್ರಾಡಕ್ಟ್ ಡೆವಲಪ್ ಮಾಡಿ ಇಲ್ಲೇ ಮೀನ್ಸ್ ಮಾಸ್ ಪ್ರೊಡಕ್ಷನ್ ಮಾಡಿ ಎಕ್ಸ್ಪೋರ್ಟ್ ಮಾಡೋದು ಪ್ಲ್ಯಾನ್ ಮಾಡಬೇಕು. ಬಟ್ ಗೌರ್ಮೆಂಟ್ ಫೆಸಿಲಿಟೀಸ್ ಪ್ರಾಬ್ಲಮ್ ಇದೆ ಆ್ಯಕ್ಚುಲಿ. ವಿ ಲ್ಯಾಕ್ ಗೌರ್ಮೆಂಟ್ ಫೆಸಿಲಿಟೀಸ್. ಲೈಕ್ ಲ್ಯಾಂಡ್ ತೊಗೊಳ್ಬೇಕಂದ್ರೆ ಗೌರ್ಮೆಂಟ್ ಫೆಸಿಲಿಟೀಸ್ ಅಷ್ಟು ಈಸಿ ಇಲ್ಲ. ವಿತೌಟ್ ಬ್ರೈಬಿಂಗ್ KIDB or industrial boards, we cannot get a land at all in Karnataka. So better own development ಮಾಡ್ಬೋದು. ಗೌರ್ಮೆಂಟ್ ಈಸಿ ಮೀನ್ಸ್ ಅದ್ರಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ಇದೊಂದು ಮಾಡಬೇಕು. ಲೈಕ್ ಪ್ರೊವೈಡಿಂಗ್ ಲ್ಯಾಂಡ್ ಆನ್ ದರ್ ಓನ್ ಡೆವಲಪ್ಮೆಂಟ್ ಮಾಡ್ಬೋದು. ಆ ಥರ ಮಾಡಬೇಕು. ಓನ್ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಆ ಥರ ಮಾಡೋಕ್ಕೆ ಆಗ್ತಾ ಇಲ್ಲ. ಬರೀ KIDB ಮೇಲೆ ಡಿಪೆಂಡ್ ಆಗಿದ್ದಾರೆ ಭಾಳ ಜನ. ಇಲ್ಲಿ ಇಂಡಸ್ಟ್ರೀಸ್ ಹಾಕಿ ಇನ್ನು ಡೆವಲಪ್ಮೆಂಟ್ ಮಾಡ್ಬೋದು ಪ್ರಾಡಕ್ಟ್ಸು. ಮತ್ತು ಇಲ್ಲೇ ಟ್ರೇಡಿಂಗ್ ಮಾಡಬೇಕು. ಟೆಕ್ನಿಕಲ್ ನಾಲೆಜ್ ಸಿಕ್ಕಿಲ್ಲ ಅಂದರೆ ಭಾಳ ಪ್ರಾಡಕ್ಟ್ಸ್ ಇದೆ. ಲೈಕ್ ರೋಬೋಟಿಕ್ಸ್ ಇದೆ, IoT ಬೇಸ್ಡ್ ಪ್ರಾಡಕ್ಟ್ಸ್ ಇದೆ. ಅದರಲ್ಲಿ ಟ್ರೈನಿಂಗ್ ತೊಗೊಂಡು ಮಾಡ್ಬೋದು ಪ್ರಾಡಕ್ಟ್ಸ್. ನ್ಯಾಯವಾಗಿ ಬಿಸ್ನೆಸ್ ಮಾಡಿದ್ರೆ ಹೆಚ್ಚು ಪ್ರಾಫಿಟ್ ಇವಾಗ ಯಾವುದಲ್ಲೂ ಇಲ್ಲ. ಯಾಕಂದರೆ ಭಾಳ ಕಾಂಪಿಟೇಟಿವ್ನೆಸ್ ಆಗಿಬಿಟ್ಟಿದೆ. ಒಂದು ಹೊಸ ಪ್ರಾಡಕ್ಟ್ ಬಂದರೆ ವಿತಿನ್ 1 month ಮಾರ್ಕೆಟಲ್ಲಿ ಫುಲ್ ಸ್ಪ್ರೆಡ್ ಆಗಿಬಿಟ್ಟು ಕಾಂಪಿಟೇಷನ್ ಸ್ಟಾರ್ಟ್ ಆಗಿಬಿಡ್ತದೆ. ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಕಾಂಪಿಟೇಷನಲ್ಲಿ ಬ್ರೇಕ್ ಮಾಡಿ ಹೆಂಗೋ ಆ ಪ್ರಾಡಕ್ಟ್ ಫುಲ್ ಡೌನ್ ಮಾಡಿಬಿಡ್ತಾರೆ ಪ್ರೈಸಸ್. ಅದಕ್ಕೆ ಅಷ್ಟು ಈಸಿ ಇಲ್ಲ. ಕಾಂಪಿಟೇಟಿವ್ ಮಾರ್ಕೆಟಲ್ಲಿ ಜಾಸ್ತಿ ಪ್ರಾಫಿಟ್ ಇವಾಗ ಮುಂಚೆ ಥರ ಇಲ್ಲ. ಮುಂಚೆ ಲಿಮಿಟೆಡ್ ಟ್ರೇಡರ್ಸ್ ಇದ್ದರು. ಲಿಮಿಟೆಡ್ ಮಾರ್ಕೆಟ್ ದೊಡ್ಡದಿದ್ರೂ ಲಿಮಿಟೆಡ್ ಇದು ಇತ್ತು ಲೈಕ್ ಬಿಸ್ನೆಸ್ ಮ್ಯಾನ್. ಇವಾಗ ಆ ಥರ ಇಲ್ಲ. ಇವಾಗ ಮಾರ್ಕೆಟಲ್ಲಿನೂ ಟ್ರೇಡರ್ಸ್ ಆಗಿಬಿಟ್ಟವ್ರೆ. ಔಟ್ ಆಫ್ ಮಾರ್ಕೆಟು ಭಾಳ ಕಂಪ್ನೀಸ್ ಬಂದುಬಿಟ್ಟಿದೆ. ಶುರು ಮಾಡಬೇಕಂದ್ರೆ ಫಸ್ಟ್
before starting or taking a registration or government legal permissions, first he has to study the whole market, study like sourcing and customer sales. Customers ಸೋರ್ಸಿಂಗ್ ಎಲ್ಲಿಂದ ಮಾಡಬೇಕು, ಪ್ರಾಡಕ್ಟು ಯಾವ ಥರ ಪ್ರಾಡಕ್ಟ್ ಮಾಡ್ಬೋದು, ಯಾವ ಥರ ಪ್ರಾಡಕ್ಟ್ ಕಾಂಪಿಟೇಟಿವ್ ರೇಟಲ್ಲಿ ಸಿಗುತ್ತೆ, ಎಲ್ಲಿ ಸಿಗುತ್ತೆ, ಫಸ್ಟ್ ಅದು ಸೋರ್ಸಿಂಗ್ ಮಾಡಬೇಕು. ಆಮೇಲೆ ಕಸ್ಟಮರ್ ಬೇಸ್, ಹೂ ಇಸ್ ದ ಕನ್ಸ್ಯೂಮರ್, ಹೂ ಟೇಕ್ಸ್ ಇಟ್, ಯಾರು ತಗೊಂಡು ಪ್ರಾಡಕ್ಟ್ ಮೀನ್ಸ್ ಕನ್ಸ್ಯೂಮ್ ಮಾಡ್ಬೋದು, ಯಾರು ಬೈ ಮಾಡ್ತಾರೆ ಪ್ರಾಡಕ್ಟ್ಸು, ಡಿಮ್ಯಾಂಡ್ ಹೆಂಗೆ ಇದೆ, ಯಾವ ಫೀಲ್ಡಲ್ಲಿ, ಯಾವ ಏರಿಯಾನಲ್ಲಿ ಅವ್ರು ಯಾವ ಪ್ಲೇಸಲ್ಲಿ ಸೇಲ್ ಮಾಡ್ಬೋದು, ಲೈಕ್ ವಿಚ್ ಸ್ಟೇಟ್ ಆರ್ ವಿಚ್ ಡಿಸ್ಟ್ರಿಕ್ಟಲ್ಲಿ ಆ ಪ್ರಾಡಕ್ಟ್ ಜಾಸ್ತಿ ಹೋಗ್ಬೋದು, ಫಸ್ಟ್ ಸ್ಟಡಿ ಮಾಡಬೇಕು. ಆಮೇಲೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ಅದು ಲಾಂಗ್ ರನ್ನಲ್ಲಿ ಸಕ್ಸಸ್ ಇರ್ತದೆ. ಆಮೇಲೆ ರಿಜಿಸ್ಟ್ರೇಷನ್, ಯು ಶುಡ್ ಗೋ ಫಸ್ಟ್ ಫಾರ್ ದ GST ರಿಜಿಸ್ಟ್ರೇಷನ್ ಇನಿಷಿಯಲಿ. ವಿತೌಟ್ ರಿಜಿಸ್ಟ್ರೇಷನ್ ನಾನು ಸಜೆಸ್ಟ್ ಮಾಡಲ್ಲ, ಯಾಕಂದರೆ ಬೇರೆ ಪ್ರಾಬ್ಲಮ್, ಲೀಗಲ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ಬೋದು. GST ರಿಜಿಸ್ಟ್ರೇಷನ್ ಒಂದೊಂದ್ಸರಿ ನಾನು ಮೀನ್ಸ್ ನಮ್ಮ ಕಲೀಗ್ಸ್ ಹೇಳಿದ್ದಾರೆ ಅಬೌಟ್ ಇಟ್ ಟೇಕ್ಸ್ ಅಬೌಟ್ ಆ್ಯಕ್ಚುಲಿ ಇಟ್ ಶುಡ್ ಟೇಕ್ ಅಬೌಟ್ 7 days, 2 ತಿಂಗಳು ಸಿಕ್ಕಲ್ಲ ಅಂತ ಹೇಳ್ತಾರೆ. ಅದು ಮೀನ್ಸ್ ದೇ ಪುಟ್ ಕ್ವರೀಸ್ ಆ್ಯಂಡ್ ಕ್ವರೀಸ್ ದೇ ರಿಜೆಕ್ಟ್ ಇಟ್, ದೆನ್ ಆಮೇಲೆ ಅಟ್ ಲಾಸ್ಟ್ ಸಿಗುತ್ತೆ GST ರಿಜಿಸ್ಟ್ರೇಷನ್. ಇನ್ನೊಂದು ಪ್ರಾಬ್ಲಮ್ ಬಂದು ದೇ ಟೇಕ್ ಎ ಪ್ರಮಿಸಸ್ ಆನ್ ರೆಂಟ್. ಆ ರೆಂಟಲ್ ಅಗ್ರಿಮೆಂಟ್ಸ್ ಅದೆಲ್ಲ ಸ್ಟ್ರಾಂಗ್ ಮಾಡಬೇಕು, ಯಾಕಂದರೆ ಇವಾಗ ಮೀನ್ಸ್ ಆ್ಯಕ್ಚುಲಿ ಓನರ್ಸ್ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಟ್ಟಿದೆ. ಒಂದ್ಸರಿ ಓನರ್ ಸಿ ದಟ್ ದ ಪರ್ಸನ್ ಇಸ್ ಗ್ರೋಯಿಂಗ್ ಆ್ಯಂಡ್ ಇಂಪ್ರೂವಿಂಗ್ ಅ ಲಾಟ್ or doing good business, ಓನರ್ ಸ್ಟಾರ್ಟ್ ಹರಾಸಿಂಗ್. ಫಾರ್ ಎಕ್ಸಾಂಪಲ್ ಅಲ್ಲಿ ಏರಿಯಲ್ಲಿ ಅಬೌಟ್ 10,000 ರೆಂಟ್ ಇದ್ದರೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಬಂದುಬಿಟ್ಟು ಕೂತ್ಕೊಂಡ್ಬಿಡ್ತಾರೆ, ಓಕೆ ಗಿವ್ ಮಿ 20,000 25,000 ಡಬಲ್ ಟ್ರಿಪಲ್ ಆ ಥರ ಡಿಮ್ಯಾಂಡ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹೆಲ್ಪ್ಲೆಸ್ಲಿ ಟ್ರೇಡರ್ ಏನಾಗುತ್ತೆ, ಟ್ರೇಡರ್ ಮೀನ್ಸ್ ಈ ಕೆನಾಟ್ ಡೂ ಎನಿಥಿಂಗ್, ಅಷ್ಟು ಕೊಡೋಕ್ಕಾಗಲ್ಲ ಬಾಡಿಗೆ, ಇಮಿಡಿಯೇಟ್ಲಿ ವೆಕೇಟ್ ಮಾಡಿ ಬೇರೆ ಕಡೆ ಹೋಗ್ತಾನೆ, ಬಿಸ್ನೆಸ್ ಕೊಲ್ಯಾಪ್ಸ್ ಆಗಿಬಿಡ್ತದೆ. ಆ ಥರ ಆಗ್ತಿರುತ್ತೆ. ಬ್ರ್ಯಾಂಡ್ಸ್, ಹಳೆ ಬ್ರ್ಯಾಂಡ್ಸ್ ಎಂಜಾಯ್ ಮಾಡ್ತಾವ್ರೆ ಈಗ, ಹೊಸ ಬ್ರ್ಯಾಂಡ್ಸು ಇಂಪೋರ್ಟೆಡ್ ಬ್ರ್ಯಾಂಡ್ಸ್ ಬರ್ತಾ ಇದೆ. ಬಟ್ ನಾನೇನು ಹೇಳ್ತೀನಿ, ಸಜೆಸ್ಟ್ ಮಾಡ್ತೀನಿ ಅಂದರೆ, ಇಫ್ ದೇರ್ ಆರ್ ಗುಡ್ ಕ್ವಾಲಿಟಿ ಬೇಸ್ಡ್ ಪ್ರಾಡಕ್ಟ್ಸ್, ಇಫ್ ನಾನ್ ಬ್ರ್ಯಾಂಡೆಡ್ ಆಲ್ಸೋ, ಅದನ್ನು ಪ್ರಮೋಟ್ ಮಾಡಿದ್ರೆ ಪ್ರಾಫಿಟ್ ಜಾಸ್ತಿ ಸಿಗುತ್ತೆ. ಕೆಲವ್ರಿಗೆ ಗೊತ್ತೇ ಇರಲ್ಲ, ಬಟ್ ದೇ ಗೋ ಬಿಹೈಂಡ್ ಓನ್ಲಿ ಒನ್ ಪರ್ಟಿಕ್ಯುಲರ್ ಬ್ರ್ಯಾಂಡ್. ಸೊ ಅದರಲ್ಲಿ ಏನಾಗುತ್ತೆ, ಅವ್ರಿಗೆ ರೇಟ್ ಜಾಸ್ತಿ ಬೀಳ್ತದೆ, ಕಂಪ್ನಿ ಬೆನಿಫಿಟ್ ಜಾಸ್ತಿ ಇರ್ತದೆ. ಕಂಪ್ನಿ ಬೆನಿಫಿಟ್ ಇರ್ತದೋ ಇಲ್ಲೋ ಗೊತ್ತಿಲ್ಲ, ಪ್ಲಸ್ ಕಂಪ್ನಿ ಓವರ್ ಹೆಡ್ಸ್ ಕೂಡ ಜಾಸ್ತಿ ಇರ್ತದೆ, ಅದಕ್ಕೆ ಕಾಸ್ಟಿಂಗ್ ಜಾಸ್ತಿ ಇರ್ತದೆ. ಕಾಸ್ಟಿಂಗ್ ಜಾಸ್ತಿ ಇರ್ತದೆ, ಅವ್ರು ಜಾಸ್ತಿಗೆ ಸೇಲ್ ಮಾಡ್ತಾರೆ. ಅದ್ರ ಬದಲು ನಾವು ಬೇರೆ ಬ್ರ್ಯಾಂಡ್ಸ್, ಅಪ್ಕಮಿಂಗ್ ಬ್ರ್ಯಾಂಡ್ಸ್ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೆಯದು, ಇಫ್ ದೇ ಆರ್ ಗುಡ್ ಇನ್ ಕ್ವಾಲಿಟಿ. ಲೈಕ್ ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಇದೆ, ಮೀನ್ಸ್ ಇಲ್ಲಿ ಫೇಮಸ್ ಆಗಿರಲ್ಲ, ಔಟ್ಸೈಡ್ ಇಂಡಿಯಾ ಫೇಮಸ್ ಇರ್ತದೆ ಬ್ರ್ಯಾಂಡ್ಸು. ಅದೇ ಆ ಸೇಮ್ ಬ್ರ್ಯಾಂಡ್ಸ್ ಇಲ್ಲಿ ಅವರು ಟ್ರೇಡ್ ಮಾಡ್ಬೋದು, ಡೆವಲಪ್ ಮಾಡ್ಬೋದು, ಪ್ರಾಫಿಟ್ ಜಾಸ್ತಿ ಇರ್ತದೆ ಅದರಲ್ಲಿ. ಮೇಜರ್ ಡಿಸ್ಟ್ರಿಬ್ಯೂಟರ್ಸ್ ಮುಂಚೆ ಡೈರೆಕ್ಟ್ ಇಂಡಸ್ಟ್ರೀಸ್ಗೆ ಕೊಡ್ತಾ ಇದ್ದರೆ ಅವರು MOQ ಆ ಥರ ಎಲ್ಲ ಕಂಡೀಷನ್ಸ್ ಇರ್ತಾಯಿತ್ತು. ಇವಾಗ ಆ ಥರ ಇಲ್ಲ. ಇವಾಗ ಈವನ್ ಸ್ಮಾಲೆಸ್ಟ್ ರಿಟೇಲ್ ಕ್ವಾಂಟಿಟಿ ಕೂಡ ಅವರು ಇಂಡಸ್ಟ್ರೀಸ್ಗೆ ಡೈರೆಕ್ಟ್ ಕೇಟರ್ ಮಾಡ್ತಾವ್ರೆ. ಅಂಥ ಬ್ರ್ಯಾಂಡ್ಸ್ಗೆ ನಾವು ಸಪೋರ್ಟ್ ಮಾಡಬಾರ್ದು ಅಂತ ನಾವು ಮೀನ್ಸ್ ನಮ್ಮ ಮನಸ್ಸಲ್ಲಿ ಬರ್ತದೆ. ಭಾಳ ಟ್ರೇಡರ್ಸ್ಗೂ ನಾವು ಹೇಳ್ತೀವಿ, ಆ ಥರ ಇಂಥ ಪ್ರಾಡಕ್ಟ್ಸ್ ನಾವು ಸಪೋರ್ಟ್ ಮಾಡಬಾರ್ದು. ಯಾಕಂದರೆ ನಾವು ಸ್ಟಾಕ್ ತೊಗೊಂಡು ಇಟ್ಟಿರ್ತೀವಿ, ಅದರ ಮೀನ್ಸ್ ಪ್ರಮೋಟ್ ಮಾಡ್ತೀವಿ, ಬ್ರ್ಯಾಂಡ್ ಇನ್ನೂ ಇನ್ಕ್ರೀಸ್ ಮಾಡ್ತೀವಿ, ಡೆವಲಪ್ ಮಾಡ್ತೀವಿ. ಬಟ್ ಈ ಬ್ರ್ಯಾಂಡ್ ಡೆವಲಪ್ ಆದಮೇಲೆ ನಮಗೆ ಸೈಡ್ ಲೈನ್ ಮಾಡಿಬಿಟ್ಟು ಡೈರೆಕ್ಟ್ ಇಂಡಸ್ಟ್ರೀಸ್ಗೆ ಹೋಗ್ಬಿಡ್ತಾರೆ. ಅದಕ್ಕೆ ನಾವು ಮೀನ್ಸ್ ಅಂಥ ಬ್ರ್ಯಾಂಡ್ಸ್ಗೆ ಸ್ವಲ್ಪ ಮೀನ್ಸ್ ಸೇಲ್ ಮಾಡೋ ಮುಂಚೆ ಅವ್ರು ಪ್ರಮೋಟ್ ಮಾಡೋ ಮುಂಚೆ ಕೇರ್ಫುಲ್ ಆಗಿರಬೇಕು. ಆರ್ ಇಫ್ ದೇ ಆರ್ ಗೆಟಿಂಗ್ ಸಮ್ ಇಂಪೋರ್ಟೆಡ್ ಬ್ರ್ಯಾಂಡ್, ಆ ಬ್ರ್ಯಾಂಡ್ಗಳು ಮೀನ್ಸ್ ಇವ್ರು ಇಂಡಿಯನ್ ಬ್ರ್ಯಾಂಡ್ ಮೇಲೆ ಡೆವಲಪ್ ಮಾಡಬೇಕು. ಸೇಮ್ ಓನ್ ಬ್ರ್ಯಾಂಡಿಂಗ್ ಮಾಡಿ ಡೆವಲಪ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಫೇಕ್ ಪ್ರಾಡಕ್ಟ್ಸ್ ಅದು ಸ್ವಲ್ಪ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಇದೆ. ಯಾಕಂದರೆ ಎಲ್ಲಿ ಟ್ರೇಸಬಿಲಿಟಿ ಇಸ್ ಅ ಪ್ರಾಬ್ಲಮ್. ಟ್ರೇಸ್ ಮಾಡೋಕ್ಕಾಗಲ್ಲ ಎಲ್ಲಿ ಯಾರ ಹತ್ರ ಸ್ಟಾಕ್ ಬಿದ್ದಿದೆ ಅಂತ, ಯಾರು ಸ್ಟಾಕ್ ಇಟ್ಟಿದ್ದಾರೆ ಗೊತ್ತಾಗಲ್ಲ. ಅದು ಆ ಥರ ಕಂಟ್ರೋಲ್ ಮಾಡಬೇಕಂದ್ರೆ ಅಟ್ ದ ಸ್ಟೇಜ್ ಆಫ್ ಇನ್ಕಮಿಂಗ್ ಇಟ್ ಸೆಲ್ಫ್, ಲೈಕ್ ಕಸ್ಟಮ್ಸಲ್ಲೇ ಅದು ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ಬಂದ ಮೇಲೆ ಸ್ವಲ್ಪ ಡಿಫಿಕಲ್ಟ್ ಆಗಿಬಿಡ್ತದೆ ಕಂಟ್ರೋಲ್ ಮಾಡೋದು, ಯಾಕಂದರೆ ಸೇಮ್ ಟು ಸೇಮ್ ಪ್ರಾಡಕ್ಟ್ಸ್ ಫೇಕ್ ಮಾಡಿಬಿಡ್ತಾರೆ ಭಾಳ ಜನ. ಅದು ಸ್ವಲ್ಪ ಡಿಫಿಕಲ್ಟ್ ಇದೆ. ಬಟ್ ಕ್ವಾಲಿಟಿ ವರ್ಕಿಂಗಲ್ಲಿ ಗೊತ್ತಾಗ್ಬಿಡ್ತದೆ ಕಸ್ಟಮರ್ಸ್ಗೆ. ಆ ಕ್ವಾಲಿಟಿ ಡೆಫಿನೆಟ್ಲಿ ಡಿಫ್ರೆಂಟ್ ಇರ್ತದೆ. ಎಷ್ಟು ಫೇಕ್ ಮಾಡಿದ್ರು ಆ ಕ್ವಾಲಿಟಿ ಮೀನ್ಸ್ ವರ್ಕಿಂಗ್ ಆರ್ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ ಎಲ್ಲಾದರೂ ಡೆಫಿನೆಟ್ಲಿ ಫೇಲ್ ಆಗೇ ಆಗುತ್ತೆ ಅದು. ಸ್ಮಗ್ಲಿಂಗ್ ಆ್ಯಕ್ಚುಲಿ ಫಸ್ಟ್ ಥಿಂಗ್ ಮಾಡಬಾರ್ದು. ಮುಂಚೆ ಭಾಳ ಆಗ್ತಾಯಿತ್ತು, ಇವಾಗ ನನ್ನ ಪ್ರಕಾರ ಮೋಸ್ಟ್ಲಿ ಆಗಲ್ಲ. ಸ್ಮಗ್ಲಿಂಗ್ ಮುಂಚೆ ಭಾಳ ಆ್ಯಕ್ಚುಲಿ ಹ್ಯೂಜ್ ವಾಲ್ಯೂಮಲ್ಲಿ ಆಗ್ತಾಯಿತ್ತು. ಆ ಬ್ಯಾಂಗ್ಳೂರ್ ಮಾರ್ಕೆಟಲ್ಲಿ ಅಷ್ಟಿಲ್ಲ. ಮೇ ಬಿ ಐ ಥಿಂಕ್ ಇನ್ ಡೆಲ್ಲಿ ಆರ್ ಬಾಂಬೆ ಸ್ಮಗ್ಲಿಂಗ್ ಪ್ರಾಡಕ್ಟ್ಸ್ ಇರ್ಬೋದು. ಬಟ್ ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಯಲ್ ಕಾಂಪೊನೆಂಟ್ಸಲ್ಲಿ ಇಲ್ಲ, IT ಪ್ರಾಡಕ್ಟ್ಸಲ್ಲಿ ಇಲ್ಲ ಆ ಥರ ಸ್ಮಗಲ್ಡ್ ಪ್ರಾಡಕ್ಟ್ಸು. ಈ ಥರ ಮೀನ್ಸ್ ಲಾ ಇಸ್ ವೆರಿ ಸ್ಟ್ರಿಕ್ಟ್. ಅದಕ್ಕೆ ಭಾಳ ಕಷ್ಟ ಇದೆ, ಸ್ಮಗ್ಲಿಂಗ್ ಆಗಲ್ಲ ಇವಾಗ. ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮಿಂದ ಮಾರ್ಕೆಟ್ ಗ್ರೋತ್ ರೆಸ್ಟ್ರಿಕ್ಟ್ ಆಗಿಬಿಟ್ಟಿದೆ. ಯಾಕಂದರೆ ಇಲ್ಲಿ ಒಂದು 2 ವೀಲರ್ ನಿಲ್ಸೋಕ್ಕೂ ಜಾಗ ಸಿಕ್ಕಲ್ಲ. ಕಸ್ಟಮರ್ ಬಂದರೆ
ಮೀನ್ಸ್ ಅವ್ರಿಗೆ ಒಂಥರ ಮೆಂಟಲ್ ಟೆನ್ಷನೇ ಇರ್ತದೆ, ಯಾವಾಗ ಮೀನ್ಸ್ ಏನು ಆಗ್ಬಿಡ್ತದೆ. ಬೈ ಚಾನ್ಸ್ ಅವರು ಇಲ್ಲಿ ಒಂದು 100 ರೂಪಿ ಐಟಮ್ ಪ್ರಾಡಕ್ಟ್ ತೊಗೊಳಕ್ಕೆ ಬಂದರೆ ಒಂದು ರಿಮೋಟ್ ತಗೊಳಕ್ಕೆ ಬರ್ತಾರೆ ಕೆಲವರು ಅವ್ರ ಮನೆಗೆ. ಸಡನ್ಲಿ ನೋಡ್ತಾರೆ ಅವ್ರ ಗಾಡಿ ಮುಂಚೆ ಟೋಯಿಂಗ್ ಟೈಮಲ್ಲಿ ಅವ್ರ ಗಾಡಿನೇ ಇರ್ತಾ ಇಲ್ಲ. ಇವಾಗ ಅವ್ರು ಪೊಲೀಸ್ ಫೋಟೋ ತೊಗೊಂಡ್ಬಿಡ್ತಾರೆ, 500,000 ರೂಪಾಯಿ ಫೈನ್ ಬೀಳ್ತದೆ ಅವ್ರಿಗೆ. ಅದಕ್ಕೆ ಭಾಳ ಮೀನ್ಸ್ ಜನ ಪ್ರಿಫರ್ ಮಾಡಲ್ಲ ಮಾರ್ಕೆಟ್ ಬರೋಕ್ಕೆ. ಪ್ಲಸ್ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಭಾಳ ಪ್ರಾಬ್ಲಮ್ ಇದೆ. ಅದಕ್ಕೆ ನಮ್ಗೆ ಏನಾಗುತ್ತೆ ಅಂದರೆ ಕಸ್ಟಮರ್ಸ್ ಡೋಂಟ್ ಲೈಕ್ ಟು ಕಮ್ ಟು ಸಿಟಿ ಏರಿಯಾ ನೌಡೇಸ್ ಟು SP ರೋಡ್. ಬಿಕಾಸ್ ಏನಾಗಿದೆ ಅಂದರೆ ಇಲ್ಲಿ ಪಾರ್ಕಿಂಗ್ ಇಷ್ಟು ಒಳ್ಳೆ ಮೀನ್ಸ್ ಹೈಯೆಸ್ಟ್ ರೆವೆನ್ಯೂ ಜನರೇಟಿಂಗ್ ಏರಿಯಾ ಇದೆ ಇದು SP ರೋಡ್. ಆದರೂ ಇಲ್ಲಿ ಝೀರೋ ಫೆಸಿಲಿಟಿ ಫ್ರಮ್ ದ ಗೌರ್ಮೆಂಟ್, ನೋ ಪಾರ್ಕಿಂಗ್ ಅಟ್ ಆಲ್. ನಾವೇನಾದ್ರು ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಮೇಲೆ ಉಲ್ಟಾ ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಇರ್ತಾರೆ, ಬಟ್ ಕರೆಕ್ಷನ್ ಮಾಡೋಕ್ಕೆ ಹೋಗಲ್ಲ ಅವರು ಅಥಾರಿಟೀಸ್. ಆ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಸ್ ಭಾಳ ಜಾಸ್ತಿ ಆಗಿಬಿಟ್ಟಿದೆ. ಸಿಗ್ನಲ್ಸ್, ಟ್ರಾಫಿಕ್ ಜಂಕ್ಷನ್ಸಲ್ಲಿ ಮೀನ್ಸ್ ಇಲ್ಲಿ ವರ್ಸ್ಟ್ ಟ್ರಾಫಿಕ್ ಕಂಡೀಷನ್ ಆಗಿಬಿಟ್ಟಿದೆ. ಸರೌಂಡಿಂಗ್ ಮಾರ್ಕೆಟ್ ಏರಿಯಾ ಇಲ್ಲಿ ಬರೋಕ್ಕೆ ಕಸ್ಟಮರ್ಸ್ ಹೆದರ್ತಾರೆ, ಬರೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇಲ್ಲಿ ಬರೋಕ್ಕೆ ಅಷ್ಟೊಂದು ಅಬ್ಸ್ಟ್ರಕ್ಷನ್ಸ್ ಮಾಡಿಬಿಟ್ಟಿದ್ದಾರೆ. ಐ ಥಿಂಕ್ ದಸ್ ಇಸ್ ಎ ಕ್ರಿಯೇಟೆಡ್ ಅಬ್ಸ್ಟ್ರಕ್ಷನ್. ರಿಯಲ್ ಅಬ್ಸ್ಟ್ರಕ್ಷನ್ ಇಲ್ಲ ಇದು. ರಿಯಲ್ ಅಬ್ಸ್ಟ್ರಕ್ಷನ್ ಆ್ಯಕ್ಚುಲಿ ಅವ್ರು ಮನ್ಸು ಮಾಡಿ ಸರಿಯಾಗಿ ಕಂಟ್ರೋಲ್ ಮಾಡಿದರೆ, ಟ್ರಾಫಿಕ್ ಆ್ಯಂಡ್ BBMP ಪೀಪಲ್ ಸರಿಯಾಗಿ ಮಾಡಿದರೆ, ಕಂಟ್ರೋಲ್ ಮಾಡಿದರೆ, ಪ್ಲಸ್ ರೋಡ್ಸ್ ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಕಸ್ಟಮರ್ಸ್ ವಿಲ್ ಹ್ಯಾಪಿಲಿ ಕಮ್ ಟು ದ ಮಾರ್ಕೆಟ್. ಬಟ್ ಇವಾಗ ಅವ್ರು ಯಾರಿಗೂ ಇಷ್ಟ ಇಲ್ಲ, ಮಾರ್ಕೆಟ್ ಬರೋ ಇಷ್ಟನೇ ಇಲ್ಲ, ಆ ಥರ ಆಗಿಬಿಟ್ಟಿದೆ ಮಾರ್ಕೆಟಲ್ಲಿ. ಅದಕ್ಕೆ ನಾವು ಆವಾಗ ಹೋಗಿ ಆಫೀಷಿಯಲ್ಸ್ ಮೀಟ್ ಮಾಡ್ತಾ ಇದ್ದೀವಿ, BBMP ಕಮಿಷನರ್ಗೂ ಲೆಟರ್ಸ್ ಕೊಡ್ತಾ ಇದ್ದೀವಿ ರೆಗ್ಯುಲರ್. ಎಷ್ಟೋ ಭಾಳ ಸರಿ ಲೆಟರ್ ಕೊಟ್ಟಿದ್ದೀವಿ. ಟ್ರಾಫಿಕ್ ಬಗ್ಗೆ ಮೀನ್ಸ್ ಆಫೀಷಿಯಲ್ಸ್ಗೆ ಮೀಟ್ ಮಾಡಿದ್ದೀವಿ, ಲಾ ಆ್ಯಂಡ್ ಆರ್ಡರ್ ಅವ್ರಿಗೆ ಮೀಟ್ ಮಾಡಿದ್ದೀವಿ. ಈ ಥರ ಪ್ರಾಬ್ಲಮ್ಸ್ ಇದೆ, ಬಟ್ ಭಾಳ ಕಮ್ಮಿ ಪ್ರೋಗ್ರೆಸ್ ಆಗ್ತಾ ಇದೆ. ಲೈಕ್ ಸಿಟಿ ಮಾರ್ಕೆಟ್ ಏರಿಯಾನಲ್ಲಿ ಬಂದರೆ ಹ್ಯೂಜ್ ಮೆಸ್ ಇದೆ. ಅಲ್ಲಿ ಡೈಲಿ ಟ್ವೀಟ್ ಮಾಡ್ತಾ ಇದ್ದೀನಿ, ಬಟ್ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಏನು ಮೀನ್ಸ್ ಝೀರೋ ಡೆವಲಪ್ಮೆಂಟ್ ಆಗ್ತಾ ಇದೆ. ಮೀನ್ಸ್ ಝೀರೋ ಕೇರ್ಲೆಸ್. ಮೀನ್ಸ್ ಅವ್ರಿಗೆ ಕಿವಿನೇ ಕೇಳಿಸಲ್ಲ ಅನಿಸ್ತದೆ. ಅವ್ರಿಗೆ ನೋಡೋದು ಇಲ್ಲ. ಟ್ರಾಫಿಕ್ ಆಫೀಷಿಯಲ್ಸ್ ಅಲ್ಲಿ ಇದ್ರೂ ಅವ್ರು ನೋಡಲ್ಲ ಏನು ಪ್ರಾಬ್ಲಮ್ ಅಲ್ಲಿದೆ ಅಂತ. ಕೂತ್ಕೊಂಡಿರ್ತಾರೆ, ಮೊಬೈಲಲ್ಲೇ ಬ್ಯುಸಿ ಇರ್ತಾರೆ, ಬಟ್ ಅಲ್ಲಿ ಏನು ಡೆವಲಪ್ಮೆಂಟ್ ಮಾಡಲ್ಲ. ಅಲ್ಲಿ ಈ SJ ಪಾರ್ಕ್ ಭಾಳ ದೊಡ್ಡ ಪಾರ್ಕ್ ಇದೆ. ಇಡೀ ಸಿಟಿ ಏರಿಯಾ ಪಾರ್ಕಿಂಗ್ ಕಂಟ್ರೋಲ್ ಆಗುತ್ತೆ, ಮೀನ್ಸ್ ಕೆಟ್ಟರೆ ಆಗುತ್ತೆ ಅದು. ಬಟ್ ಅದ್ರ ಬಗ್ಗೆ ಏನು ನೋಡ್ತಾ ಇಲ್ಲ ಇವರು. ಎಷ್ಟೋ ಸಲ ಹೇಳಿದ್ದೀವಿ ನಾವು, ಟ್ರಾಫಿಕ್ ಕಂಜೆಷನ್ ಕಮ್ಮಿ ಆಗುತ್ತೆ, ಪಾರ್ಕಿಂಗ್ ಸೊಲ್ಯೂಷನ್ ಸಾಲ್ವ್ ಆಗುತ್ತೆ, ಬಟ್ ಅದು ಸಾಲ್ವ್ ಮಾಡ್ತಾ ಇಲ್ಲ. ಇನ್ನೊಂದು ಅಬೌಟ್ 2 ಇಯರ್ಸಿಂದ ಕಂಪ್ಲೇಂಟ್ ಕೊಡ್ತಾ ಇದ್ವಿ. SP ರೋಡ್ SJP ರೋಡ್ ಮಧ್ಯ ಕನ್ಸರ್ವೆನ್ಸಿ ಲೇನ್ ಇದೆ. ಆ ಲೇನಲ್ಲಿ ಅಂಗಡಿಯವರು ಅಂಗಡಿನಲ್ಲಿ ಇರೋಲ್ಲ, ಅಷ್ಟು ಅದಕ್ಕಿಂತ ಡಬಲ್ ಗೂಡ್ಸ್ ರೋಡಲ್ಲಿ ತಂದು ಇಕ್ಬಿಡ್ತಾರೆ. ಅದ್ರ ಬಗ್ಗೆ ಎಷ್ಟೋ ಸಲ ಕಂಪ್ಲೇಂಟ್ ಮಾಡಿದ್ದೀವಿ, ಬಟ್ ಏನು ಆ್ಯಕ್ಷನ್ ಆಗ್ತಾ ಇಲ್ಲ. ಗೊತ್ತು, ಆಫೀಷಿಯಲ್ಸ್ಗೂ ಗೊತ್ತು. ಐ ಥಿಂಕ್ ದೆರ್ ಇಸ್ ಅ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಆ್ಯಂಡ್ ಸಪೋರ್ಟಿಂಗ್ ದಿಸ್ ಪೀಪಲ್ ನಾಟ್ ಟು ಟೇಕ್ ಎನಿ ಆ್ಯಕ್ಷನ್ ಆನ್ ದ ಶಾಪ್ಕೀಪರ್ಸ್. ಆ್ಯಕ್ಷನ್ ತೊಗೊಳ್ಬೋದು, ಲಾ ಇದೆ ಅವ್ರ ಕೈಯಲ್ಲಿ, ಬಟ್ ಆಫೀಷಿಯಲ್ಸ್ ಭಯ ಪಡ್ತಾರೆ. ಯಾಕಂದರೆ ಪೊಲಿಟಿಷಿಯನ್ ಅವ್ರಿಗೇನಾದರೂ ಮಾಡಿ ಎಲ್ಲಾದರೂ ಬಿಸಾಕ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವರು ಏನು ಆ್ಯಕ್ಷನ್ ತೊಗೊಳ್ತಾ ಇಲ್ಲ. ಅಲ್ಲಿ ಭಾಳ ಜಾಗ ಇದೆ, ಪಾರ್ಕಿಂಗ್ ಭಾಳ ಮೀನ್ಸ್ SP ರೋಡ್ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಬಟ್ ಭಯ ಪಡ್ತಾರೆ, ಅಲ್ಲಿ ಸಾಲ್ವ್ ಮಾಡೋಕ್ಕೆ ಆಗ್ತಾ ಇಲ್ಲ. GST 2.0 ಇಂದ ಕಸ್ಟಮರ್ಸ್ಗೆ ಭಾಳ ಬೆನಿಫಿಟ್ ಆಗಿಬಿಟ್ಟಿದೆ. ಆಲ್ ಫೀಲ್ಡ್, ಎಲ್ಲ ಫೀಲ್ಡಿನಲ್ಲಿ ಮೀನ್ಸ್ ಬೆಳಿಗ್ಗೆ ಎದ್ದ ತಕ್ಷಣ ಟೂತ್ ಬ್ರಷ್ ಯೂಸ್ ಮಾಡ್ತಾರೆ, ಆವಾಗಿಂದ ರಾತ್ರಿವರೆಗೂ ಏನೇನು ಪ್ರಾಡಕ್ಟ್ಸ್ ಕನ್ಸ್ಯೂಮ್ ಮಾಡ್ತಾರೆ, ಯೂಸ್ ಮಾಡ್ತಾರೆ, ಅದರಲ್ಲಿ ಬೆನಿಫಿಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಗೂಡ್ಸ್ ಲೈಕ್ TV, ವಾಷಿಂಗ್ ಮೆಷಿನ್, ರೆಫ್ರಿಜರೇಟರ್, ಅದನ್ನೆಲ್ಲ ಕಮ್ಮಿ ಆಗಿದೆ GST. ಡೈರಿ ಪ್ರಾಡಕ್ಟ್ಸಲ್ಲಿ ಕಮ್ಮಿ ಆಗಿದೆ. ಇನ್ಶೂರೆನ್ಸ್ ಲೈಕ್ ವೆಹಿಕಲ್ ಇನ್ಶೂರೆನ್ಸ್, ಆಲ್ ಟೈಪ್ ಆಫ್ ಇನ್ಶೂರೆನ್ಸ್ ಝೀರೋ ಆಗಿಬಿಟ್ಟಿದೆ. ದಟ್ ಈಸ್ ಅ ಮೇಜರ್ ಬೆನಿಫಿಟ್ ಫಾರ್ ಎವ್ರಿಬಡಿ. ಫಾರ್ ಎಕ್ಸಾಂಪಲ್ 1 lakh ರೂಪಿ ಇನ್ಶೂರೆನ್ಸ್ ಕಟ್ಟೋರಿಗೆ ಈಗ 18,000 ರೂಪೀಸ್ ಬೆನಿಫಿಟ್ ಆಗಿಬಿಟ್ಟಿದೆ. ಮುಂಚೆ ಅನ್ಸಾಯ್ತು ಅವ್ರಿಗೆ ಸುಮ್ಗೆ ಮೀನ್ಸ್ 18% ಸುಮ್ಗೆ ಕೊಡ್ತಾ ಇದ್ದೀನಿ ಅಂತ. ಇವಾಗ ಈಸಿಲಿ ಇನ್ಶೂರೆನ್ಸ್ ಈಸಿಲಿ ಮಾಡ್ತಾರೆ ಜನ. ಪ್ಲಸ್ ಎಲೆಕ್ಟ್ರಾನಿಕ್ಸಲ್ಲಿ ಭಾಳ ಪ್ರಾಡಕ್ಟ್ಸ್ ಇದೆ, ಮೀನ್ಸ್ 28 ಇಂದ 18 ಆಗಿರೋ ಪ್ರಾಡಕ್ಟ್ಸು. ಸ್ಲ್ಯಾಬ್ಸ್ ಕಮ್ಮಿ ಆಗಿಬಿಟ್ಟಿದೆ ಈಗ. ಮುಂಚೆ ಮಲ್ಟಿಪಲ್ ಸ್ಲ್ಯಾಬ್ಸ್ ಇತ್ತು, 5, 12, 18, 28, 33, 48. ಇವಾಗ ಭಾಳ ಕಮ್ಮಿ ಆಗಿ 18% ಆಗಿದೆ. ಮೀನ್ಸ್ 2 ಸ್ಲ್ಯಾಬ್ 3 ಸ್ಲ್ಯಾಬ್ ಆಗಿದೆ ಅಷ್ಟೇ. ಇವಾಗ ನೋಡಬೇಕು, ಯಾಕಂದರೆ ಇವಾಗ ರೀಸೆಂಟ್ಲಿ ಆಗಿದೆ, ಇನ್ನೂ ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಡೆಫಿನೆಟ್ಲಿ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ, ಯಾಕಂದರೆ ಜನಗಳಿಗೆ ಸೇವಿಂಗ್ ಆಗ್ತದೆ. 10% ಸೇವಿಂಗ್, ಇಟ್ಸ್ ಅ ವೆರಿ ಬಿಗ್ ಸೇವಿಂಗ್ ಆಲ್ಸೋ ಇವತ್ತು. ಯಾಕಂದರೆ ಭಾಳ ಜನ ಎಷ್ಟು ದುಡಿತಾರೆ 70 to 80% ಖರ್ಚು ಮಾಡಿಬಿಡ್ತಾರೆ. ಸೇವಿಂಗ್ ಭಾಳ ಕಮ್ಮಿ ಆಗ್ತದೆ. ಅದಕ್ಕೆ ಅವ್ರಿಗೆ ಭಾಳ ಯೂಸ್ಫುಲ್ ಇದು. ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಮೋದಿ ಅವರು. ಇಟ್ ಈಸ್ ಅ ರಿಯಲ್ ದಿವಾಲಿ ಗಿಫ್ಟ್. ಇಂಪೋರ್ಟ್ಸಲ್ಲಿ ಏನು ಚೇಂಜಸ್ ಆಗಿಲ್ಲ. ಇಂಪೋರ್ಟಲ್ಲಿ ಆ್ಯಸ್ ಇಟ್ ಇಸ್ ಸೇಮ್ ಇದೆ. ಅದರಲ್ಲಿ GST ಏನಿತ್ತು ಅಷ್ಟೇ ಸೇಮ್ ಆ್ಯಸ್ ಇಟ್ ಇಸ್ ಇದೆ. ಬೇರೆ ಕೆಲವು ಪ್ರಾಡಕ್ಟಲ್ಲಿ 28 ಇತ್ತು, ಅದು 18 ಸೇಮ್. GSTನಲ್ಲಿ ಏನು ಬೆನಿಫಿಟ್ಸ್ ಆಗಿದೆ, ಇದರಲ್ಲೇನೋ ಸೇಮ್ ಚೇಂಜಸ್ ಬೆನಿಫಿಟ್ಸ್. ಸೆಪ್ರೇಟ್ ಬೆನಿಫಿಟ್ಸ್ ಏನೂ ಆಗಿಲ್ಲ. ಸರ್ಚಾರ್ಜ್ಗಳು ಇದೆ, ಅದು ಕಮ್ಮಿ ಮಾಡಿದ್ರೆ ಇನ್ನೂ ಒಳ್ಳೆಯದು. ಸರ್ಚಾರ್ಜ್ ಅನ್ನೆಸರಿ ಸರ್ಚಾರ್ಜಸ್ ಇದೆ ಕಸ್ಟಮ್ಸಲ್ಲಿ. ಸಿಂಪ್ಲಿಫಿಕೇಶನ್ ಆಫ್ ಪ್ರೊಸೀಜರ್ಸ್, ಯಾಕಂದರೆ ಇವಾಗ ನಮ್ಮ ಅಬೌಟ್ ಪರ್ ಇಯರ್ ಇವತ್ತು ನಾವು 3 months, ಮಿನಿಮಮ್ 3 months ಮೀನ್ಸ್ 100 days ಔಟ್ ಆಫ್ 365 days 100 days ನಾವು ಪೇಪರ್ ವರ್ಕಲ್ಲೇ ಕನ್ಫ್ಯೂಸ್ ಆಗಿರ್ತೀವಿ. ಅವರೇ ಎಕ್ಸ್ಪರ್ಟ್ ಅಕೌಂಟೆಂಟ್ ಇರಬೇಕು. ಮುಂಚೆ ಎಕ್ಸ್ಪರ್ಟ್ ಅಕೌಂಟೆಂಟ್ ಏನು ಬೇಕಾಗಿಲ್ಲ, ನಾವೇ ಅಕೌಂಟ್ಸ್ ಮಾಡ್ಬೋದಾಗಿತ್ತು, ಅಪ್ ಟು ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡ್ಬೋದಾಗಿತ್ತು. ಇವಾಗ ಆ ಥರ ಆಗಲ್ಲ. ಇವಾಗ ಎಕ್ಸ್ಪರ್ಟೈಸ್ ಬೇಕು, ಯಾರಿಗಾನ ಆಚೆಯಿಂದ ಎಕ್ಸ್ಪರ್ಟ್ ಕರಿಬೇಕು. ಅವರು ಕನ್ಫ್ಯೂಸ್ ಇರ್ತಾರೆ ಎಷ್ಟೋ ಸರಿ. ಪ್ಲಸ್ ದೇ ಎಂಜಾಯ್. ಸಮ್ ಟೈಮ್ ಒನ್ ಟೈಮ್ ಅವ್ರು ಬಂದಿಲ್ಲ ಅಂದರೆ ನಮ್ಗೆ ಕನ್ಫ್ಯೂಸ್ ಪ್ರಾಬ್ಲಮ್ ಆಗ್ಬಿಡ್ತದೆ. ರೀಸೆಂಟ್ಲಿ ಒಂದ್ಸರಿ ನಮ್ಮ ಅಕೌಂಟೆಂಟ್ ಬಂದಿಲ್ಲ, ಸಮಥಿಂಗ್ ಡ್ಯೂ ಟು ಸಮ್ ಫ್ಯಾಮಿಲಿ ಇಶ್ಯೂಸ್.
15-20 ದಿವಸ ಅವರು ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರು. ಅದಕ್ಕೆ ನಾವು ಮೀನ್ಸ್ ಜಿ ಎಸ್ ಟಿ ಫೈಲ್ ಮುಂಚೆ ಆ ಥರ ಇಲ್ಲ, ನಾವು ಆಟೋಮೆಟಿಕ್ ಈಸಿಲಿ ಫೈಲ್ ಮಾಡ್ಬೋದಾಗಿತ್ತು. ಅದು ಒಂದು ಸಿಂಪ್ಲಿಫಿಕೇಶನ್ ಬೇಕು. ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಹೊಸಬ್ರು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ತಗೊಳ್ಬೇಕಂದ್ರೆ ಅನ್ನೆಸೆಸರಿ ಅನ್ವಾಂಟೆಡ್ ಕ್ವೆರೀಸ್ ಆರ್ ರಿಕ್ವೈರ್ಮೆಂಟ್ಸ್ ಕೇಳ್ತಾರೆ. ಅದೊಂದು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಜನಗಳಿಗೆ, ಬೇರೆಯವ್ರಿಗೆ, ಹೊಸ ಬಿಸ್ನೆಸ್ ಮ್ಯಾನ್ಗೆ ಈಸಿ ಆಗುತ್ತೆ, ರಿಜಿಸ್ಟ್ರೇಷನ್ ಈಸಿ ಆಗುತ್ತೆ ಅವರು. ಪ್ಲಸ್ ಲೈಕ್ ಲೇಬರ್ ಲಾಸ್ ಮೀನ್ಸ್ ಇಟ್ ಈಸ್ ಥರ್ಡ್ ರೇಟೆಡ್ ಲಾ ಅಂತ ಹೇಳ್ಬೋದು ನಾವು ಇಲ್ಲಿ ಇಂಡಿಯಾನಲ್ಲಿ. ವರ್ಸ್ಟ್ ಲಾ ಇದೆ. ಎ ಸ್ಮಾಲ್ 10x10 ಆರ್ ಸ್ಮಾಲ್ ಶಾಪ್ ಓನಿಂಗ್ ಆ್ಯಂಡ್ ಸಿಟ್ಟಿಂಗ್ ಬೈ ಓನರ್ ಒಬ್ಬ ಇರ್ತಾನೆ, ಬಟ್ ಈ ಶುಡ್ ಟೇಕ್ ಎ ರಿಜಿಸ್ಟ್ರೇಷನ್ ಅಂಡ್ ಮೇಂಟೈನ್ ಬುಕ್ಸ್ ಅಂತ ಕೇಳ್ತಾರೆ ಅವರು, ಲೇಬರ್ ಡಿಪಾರ್ಟ್ಮೆಂಟ್ ಅವರು. ವರ್ಸ್ಟ್ ಡಿಪಾರ್ಟ್ಮೆಂಟ್. ಇವನ್ ವಿ ವೆಂಟ್ ಅಂಡ್ ಮೆಟ್ ದ ಲೇಬರ್ ಮಿನಿಸ್ಟರ್ ಸಂತೋಷ್ ಲಾಡ್ ಆಲ್ಸೋ ರಿಗಾರ್ಡಿಂಗ್ ದಿಸ್ ಒನ್. ಬಟ್ ಅವ್ರು ಹೇಳಿದ್ದಾರೆ ಅಬೌಟ್ ವಿತಿನ್ 10 ಮೆಂಬರ್ಸ್ 10 ಸ್ಟಾಫ್ ಇದು ರಿಲ್ಯಾಕ್ಸ್ ಮಾಡ್ತೀವಿ. ಅಬೌಟ್ 10 ಸ್ಟಾಫ್ ಇದ್ರೆ ಯು ಹ್ಯಾವ್ ಟು ಮೇಂಟೈನ್ ಬುಕ್ಸ್ ಅಂತ ಅವರು ಹೇಳಿದ್ದಾರೆ. ಮೀನ್ಸ್ ರಿಲ್ಯಾಕ್ಸ್ ಮಾಡ್ತೀವಿ ಅಂತ ಗೊತ್ತಾಗಿದೆ. ಮೀನ್ಸ್ FKC ಅವ್ರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಬಟ್ ಇನ್ನೂ ಅಪ್ರೂವ್ ಆಗಿಲ್ಲ. ಅದು ನೋಟಿಫಿಕೇಶನ್ ಬಂದ ಮೇಲೆ ಗೊತ್ತಾಗುತ್ತೆ ಅದು ಅಪ್ರೂವ್ ಮಾಡಿದಾರಾ ಇಲ್ಲ ಅಂತ. ಪ್ಲಸ್ ಇನ್ನೊಂದು ಅವರು ಫಾರ್ ಎಕ್ಸಾಂಪಲ್ ಅಬೌಟ್ ಸ್ವಲ್ಪ ಬಿಸ್ನೆಸ್ ಡೆವಲಪ್ಮೆಂಟ್ ಆದಮೇಲೆ ಈ ಕಮರ್ಷಿಯಲ್ ಏರಿಯಾದಲ್ಲಿ ರೆಂಟಲ್ಸ್ ಭಾಳ ಜಾಸ್ತಿ ಇದೆ. ನಾವೇನು ಮಾಡ್ತೀವಿ, ಮೀನ್ಸ್ ವೇರ್ ಹೌಸ್ ತೊಗೊಂಡಿರ್ತೀವಿ ಅಬೌಟ್ 100-200 meters 300 meters ಆರ್ ಮೇ ಬಿ ಇನ್ ಸಮ್ ಅದರ್ ಕಾಂಪ್ಲೆಕ್ಸ್ ಆರ್ ಸಮ್ ಅದರ್ ಬಿಲ್ಡಿಂಗ್ ಆರ್ ಅಪ್ಪರ್ ಫ್ಲೋರ್ಸ್. ಆಸ್ ಪರ್ ಲೇಬರ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ ನಾವು ಅದಕ್ಕೂ ರಿಜಿಸ್ಟ್ರೇಷನ್, ಸಪ್ರೇಟ್ ರಿಜಿಸ್ಟ್ರೇಷನ್ ತಗೊಳ್ಬೇಕು, ವಿಚ್ ಇಸ್ ನಾಟ್ ರಿಕ್ವೈರ್ಡ್. ಅಲ್ಲಿ ಬಿಸ್ನೆಸ್ ಏನು ಮಾಡ್ತಾ ಇಲ್ಲ, ನಾವು ಜಸ್ಟ್ ಗೂಡ್ಸ್ ಸ್ಟೋರ್ ಮಾಡ್ತೀವಿ. ಅಲ್ಲಿಂದ ಗೂಡ್ಸ್ ಇಲ್ಲಿ ಇಡಕ್ಕಾಗಲ್ಲ ಅಂತ ಅಲ್ಲಿ ಸ್ಟೋರ್ ಮಾಡ್ತೀವಿ, ಅಲ್ಲಿಂದ ಗೂಡ್ಸ್ ವಾಪಸ್ ಇಲ್ಲಿ ತಗೊಂಡ್ಬರ್ತೀವಿ ಯಾವಾಗ ಬೇಕು ಅವ್ರ ರಿಕ್ವೈರ್ಮೆಂಟ್ ಇದ್ದಾಗ. ಬಟ್ ದೀಸ್ ಪೀಪಲ್ ಆಫ್ಟರ್ ದಿಸ್ ಗೌರ್ಮೆಂಟ್ ಹಸ್ ಕಮ್, ದಿಸ್ ಕಾಂಗ್ರೆಸ್ ಗೌರ್ಮೆಂಟ್ ಹಸ್ ಕಮ್, ಅವ್ರು ಹೇಳ್ತಾರೆ ವಿ ಹ್ಯಾವ್ ಟು ಮೇಂಟೈನ್ ಸೆಪರೇಟ್ ಲೈಸೆನ್ಸ್ ಫಾರ್ ದಟ್, ಸೆಪರೇಟ್ ಲೇಬರ್ ಲೈಸೆನ್ಸ್. ಅದಕ್ಕೆ ತಿರ್ಗಾ ಚಾರ್ಜಸ್, ಮಿನಿಮಮ್ ಚಾರ್ಜಸ್ 600 and something rupees ಫಾರ್ 600 ಇಂದ ಚಾರ್ಜ್ ಆಗುತ್ತೆ, 600+ ಇಂದ ಚಾರ್ಜ್ ಸ್ಟಾರ್ಟ್ ಆಗುತ್ತೆ. ಆ ಥರ ಮಲ್ಟಿಪಲ್ ಲೈಸೆನ್ಸ್ ತಗೊಂಡು ರೆವೆನ್ಯೂ ಜನರೇಷನ್ ಮಾಡೋದು, ದಟ್ ಇಸ್ ಜಸ್ಟ್ ಎ ಹರಾಸ್ಮೆಂಟ್ ಆನ್ ಎಕ್ಸ್ಟಾರ್ಷನ್ ಅಂತ ಹೇಳ್ಬೋದು. ಗೌರ್ಮೆಂಟ್ ಇಸ್ ಜಸ್ಟ್ ಎಕ್ಸ್ಟಾರ್ಟಿಂಗ್ ಮನಿ ಫ್ರಮ್ ಬಿಸ್ನೆಸ್ ಕಮ್ಯುನಿಟಿ. ಪ್ಲಸ್ ಲೇಬರ್ ಲಾಸ್ ಯಾರಿಗೂ ಗೊತ್ತಿರಲ್ಲ. ಎ ಬಿಸ್ನೆಸ್ ಮ್ಯಾನ್ ಕಮ್ಸ್ ಫ್ರಮ್ ಸಮ್ ಫೀಲ್ಡ್ ಆರ್ ಎಜುಕೇಟೆಡ್ ಆಫ್ ಮೇ ಬಿ 10th or BCom or some education field. Labor laws, as the department thinks, he should be in his by birth itself he should have his knowledge, have the knowledge that these are the labor laws of Karnataka or India. He should know labor laws has to be taught or simplify ಮಾಡಿ ಹೇಳ್ಬೋದು ಅವ್ರಿಗೆ. This books are to be maintained or this books registration ತಗೊಳ್ಳುವಾಗನೇ ಅವ್ರಿಗೆ ಹೇಳಬೇಕು. You have to maintain. If you are having more than 10 members, more than 2 members, even if two brothers sit, ಅವ್ರು ಹೇಳ್ತಾರೆ ಮೀನ್ಸ್ you have to maintain labor book, labor records. ಇಲ್ಲ ಅಂದ್ರೆ ಅವ್ರಿಗೆ ನೋಟಿಸ್ ಕೊಡ್ತಾರೆ, ಹರಾಸ್ಮೆಂಟ್ ಮಾಡ್ತಾರೆ. ಆಮೇಲೆ that ends up in corruption only. Or he has to go to the labor court and there he should be leave his business and start roaming around there. So why not simplify the laws and make life easy for citizens ಅಂತ ಹೇಳ್ತೀವಿ ನಾವು. ಪ್ಲಸ್ ವೇಟ್ಸ್ ಅಂಡ್ ಮೆಷರ್ಸ್ ಎಲ್ಲಿ ಹಿಡಿಬೇಕು ಅವರು ಅಲ್ಲಿ ಹಿಡಿಯಲ್ಲ. ಲೈಕ್ ಆಟೋ ರಿಕ್ಷಾನವರು ಥಿಯೇಟರ್ನಲ್ಲಿ ಹೋಗಿ ಇಡಲ್ಲ. ಅವರು 50 ರೂಪಾಯಿ ಐಟಮ್ 500 ರೂಪಾಯಿ ಮಾಡಿದ್ರೆ ಅವ್ರಿಗೆ ಏನು ಮಾತಾಡಲ್ಲ. ಇಲ್ಲಿ ಬಂದ್ಬಿಟ್ಟು ಮೀನ್ಸ್ ಯು ಡೋಂಟ್ ಹ್ಯಾವ್ ಲೇಬಲ್, ಯು ಡೋಂಟ್ ಹ್ಯಾವ್ ಪ್ಯಾಕೇಜಿಂಗ್, ಯು ಡೋಂಟ್ ಹ್ಯಾವ್ ವೇಟ್ ಮೆನ್ಷನ್ ಆನ್ ದಟ್ ಒನ್. ಅದು ಇದು ಮೀನ್ಸ್ ಮೆನಿ ಮೀನ್ಸ್ ಪ್ರಾಬ್ಲಮ್, ಆ ಥರ ಭಾಳ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾರೆ ಅವರು. GST ಬಂದ ಮೇಲೆ ಭಾಳ ಈಸಿ ಆಗಿಬಿಟ್ಟಿದೆ ಈಗ. ವಿತೌಟ್ GST ಮೆಟೀರಿಯಲ್ ಬರ್ತಾ ಇಲ್ಲ ನಮಗೆ ಯಾರಿಗೂ. ವಿತ್ GST ಮೀನ್ಸ್ ಮೆಟೀರಿಯಲ್ ಬೇಕಂದ್ರೆ ವಿತೌಟ್ ಬಿಲ್ ಸಿಕ್ಕಲ್ಲ ಮೆಟೀರಿಯಲ್. ವಿತ್ ಬಿಲ್ ಮೆಟೀರಿಯಲ್ ಬಂದರೆ ಆಟೋಮ್ಯಾಟಿಕ್ ಹಿ ಹ್ಯಾಸ್ ಟು ಮೇಕ್ ಎ ಬಿಲ್ ಫಾರ್ ಆನ್ ಸೇಲ್ಸ್. ಪ್ರೀ GST ಆ ಥರ ಇರಲಿಲ್ಲ. ಇವಾಗ GSTನಲ್ಲಿ ಮೀನ್ಸ್ ಬಿಲ್ ಟ್ಯಾಕ್ಸ್ ಕೊಟ್ಟು ಅವನೇನು ಮಾಡ್ತಾನೆ, ತಿರ್ಗಾ ಬಿಲ್ ಮಾಡಲೇಬೇಕು ಅವನು. ಡೀಲರ್ ಹ್ಯಾಸ್ ಟು ಟೇಕ್ ದ ಬಿಲ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ರೆಕಾರ್ಡ್ ಆಗುತ್ತೆ. ಮೀನ್ಸ್ ಬಿಲ್ಲಿಂಗ್ ಸಿಸ್ಟಮ್ ಇವಾಗ ಆಗ್ಬಿಟ್ಟಿದೆ. ಮೀನ್ಸ್ ಅಬೌಟ್ ಹೈಯರ್ ಟರ್ನ್ ಓವರ್ ಬಿಗ್ ಬಿಸ್ನೆಸ್ ಮ್ಯಾನ್ಗೆ ಆಟೋಮೆಟಿಕ್ ಈ ಬಿಲ್ಲಿಂಗ್ ಆಗ್ಬಿಟ್ಟಿದೆ. ಆಟೋಮೆಟಿಕ್ಲಿ ಎಲ್ಲ ಟೋಟಲಿ ರೆಕಾರ್ಡ್ ಆಗುತ್ತೆ. ಎಲ್ಲಿ ಮೀನ್ಸ್ ಅವ್ನು ಇದು ಮಾಡೋಕ್ಕೆ ಚಾನ್ಸ್ ಇಲ್ಲ, ಮೀನ್ಸ್ ಫ್ರಾಡ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಆನ್ಲೈನ್ ಭಾಳ ಜನ ಹೋಗ್ತಾರೆ, ಅವ್ರದ್ದು ವೆಬ್ಸೈಟ್ ಇರ್ತದೆ. ನಮ್ದು ಏನು ಸಪ್ರೇಟ್ ಆ ಥರ ಯಾವುದು ವೆಬ್ಸೈಟ್ ಇಲ್ಲ, ಮೀನ್ಸ್ ಆನ್ಲೈನ್ ವೆಬ್ಸೈಟ್ ಯಾವುದೂ ಇಲ್ಲ, ಯಾವುದು ಮಾಡಿಲ್ಲ. ನಾವು ಟ್ರೈ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆನೂ ಮೀನ್ಸ್ ಡಿಸ್ಕಷನ್ ನಡೀತಾ ಇದೆ. ಮೀನ್ಸ್ ಒಂದು ಎಲೆಕ್ಟ್ರಾನಿಕ್ ಅಸೋಸಿಯೇಷನ್ದೇ ಒಂದು ವೆಬ್ಸೈಟ್ ಏನಾದ್ರು ತಯಾರು ಮಾಡಿ ಡೀಲರ್ಸ್ ಲಿಸ್ಟ್ ಮಾಡಿ ಅದರಲ್ಲಿ ಏನಾದರೂ ಮೀನ್ಸ್ ಪ್ರಮೋಷನ್ ಮಾಡಬೇಕಂತ. ಟ್ರೇಡ್ ಫೇರ್ಸು ಇಕ್ಬೇಕಂತ ಇದ್ದೀವಿ. ಇವಾಗ ರೀಸೆಂಟ್ಲಿ SP ರೋಡ್ ಹಬ್ಬ ಅಂತ ಇಕ್ಕಿದ್ದೀವಿ ನಾವು, ಜಸ್ಟ್ ಟು ಇನ್ಕ್ರೀಸ್ ದ ಫುಟ್ಫಾಲ್ ಆಫ್ ದ ಕಸ್ಟಮರ್ಸ್ ಇಲ್ಲಿ ಬಂದರೆ ಅವ್ರಿಗೆ ಗೊತ್ತಾಗುತ್ತೆ ಏನೇನು ಪ್ರಾಡಕ್ಟ್ ಸಿಗುತ್ತೆ, ಹೊಸ ಪ್ರಾಡಕ್ಟ್ಸ್ ಏನು ಬಂದಿದೆ, ಯಾವ ರೇಂಜಸ್ ಇದೆ, ಏನು ಕಾಂಪಿಟೇಟಿವ್ ಪ್ರೈಸಸ್ ಸಿಗುತ್ತೆ, ಇಲ್ಲಿ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಸಿಗುತ್ತೆ, ಮೀನ್ಸ್ ಟೆಕ್ನಿಕಲ್ ಫೀಚರ್ಸ್ ಏನೇನಿದೆ, ಸರ್ವಿಸ್ ಫೆಸಿಲಿಟೀಸ್ ಹೆಂಗಿದೆ, ಅವ್ರಿಗೆ ಇಲ್ಲಿ ಬಂದರೆ ಗೊತ್ತಾಗುತ್ತೆ. ಆನ್ಲೈನ್ ಅದು ಗೊತ್ತಾಗಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಈಸ್ ಬೈಯಿಂಗ್ ಎ ಪ್ರಿಂಟರ್, ಆನ್ಲೈನ್ ಅವ್ನಿಗೆ ಗೊತ್ತಾಗಲ್ಲ ವೇರ್ ಎಷ್ಟು ಗೋ, ಮೀನ್ಸ್ ಏನೇನು ಫೀಚರ್ಸ್ ಇದೆ ಪ್ರಿಂಟರ್ಸ್ ಅಲ್ಲಿ. ಪ್ರಾಬ್ಲಮ್ ಬಂದರೆ ವೆದರ್ ಕಂಪ್ನೀಸ್ ಗಿವಿಂಗ್ ವ್ಯಾರಂಟಿ ಆರ್ ನಾಟ್ ಗಿವಿಂಗ್ ವ್ಯಾರಂಟಿ, ಅಂಗಡಿಯವ್ರಿಗೆ ಮಾತಾಡ್ಬೋದು, ಕೇಳ್ಬೋದು, ಪರ್ಸನಲಿ ಬಂದು ಇಲ್ಲಿ ಅವ್ರಿಗೆ ಫೋನ್ ಮಾಡಿ ಕೇಳ್ಬೋದು. ಬಟ್ ಆನ್ಲೈನ್ ಎಲ್ಲೂ ಕೇಳೋಕ್ಕಾಗಲ್ಲ. ಅವರು ತಗೊಂಡು ಹಾಳಾಯ್ತು ಅಂದರೆ ಅವನೇ ಅಳ್ಬೇಕಷ್ಟೇ, ಯಾವುದು ಸಪೋರ್ಟ್ ಸಿಕ್ಕಲ್ಲ ಅವರಿಗೆ. ಇಲ್ಲ, ಅಸೋಸಿಯೇಷನಿಂದ ಅದಕ್ಕೋಸ್ಕರ ಏನು ಸಪೋರ್ಟ್ ಇಲ್ಲ. ಯಾಕಂದರೆ ಹೊಸ ಡೀಲರ್ ಅವ್ರ ಹೊಸ ಮೆಂಬರ್ ಯಾರನ್ನ ಬಂದರೆ ಫಸ್ಟ್ ಈಸ್ ಟೇಕಿಂಗ್ ಎ ಶಾಪ್ ಆ್ಯಂಡ್ ಡೆವಲಪಿಂಗ್ ಈಸ್ ಓನ್. ಅವರೇ ಕಷ್ಟಪಟ್ಟು ಡೆವಲಪ್ ಮಾಡಬೇಕು. ನಮ್ಮ ಇದರಿಂದ ಅಸೋಸಿಯೇಷನಿಂದ ಆ ಥರ ಯಾವುದೂ ಇಲ್ಲ. ನಾವು ಏನು ಹೇಳಬೇಕಂದ್ರೆ ಮೀನ್ಸ್ ದಿಸ್ ಒನ್ ಗೌರ್ಮೆಂಟ್ ಕಡೆಯಿಂದ ನಮಗೆ ಸ್ವಲ್ಪ ಪೇಮೆಂಟ್ಸ್ ಬಗ್ಗೆ
ಸೇಫ್ಟಿ ಮೆಷರ್ಸ್ ತೊಗೊಂಡ್ರೆ ಈಸಿ ಆಗುತ್ತೆ. ಯಾಕಂದರೆ ನಾವು ಮೆಟೀರಿಯಲ್ ಲ್ಯಾಕ್ಸ್ ಆಫ್ ರುಪೀಸ್ ಇಲ್ಲ ಈ ಮಾರ್ಕೆಟಲ್ಲಿ ಸ್ಮಾಲೆಸ್ಟ್ ಡೀಲರ್ ಆಲ್ಸೋ ವಿಲ್ ಗಿವ್ ಕ್ರೆಡಿಟ್ ಆಫ್ ಲ್ಯಾಕ್ಸ್ ಆಫ್ ರುಪೀಸ್ ಆ್ಯಂಡ್ ಬಿಗ್ ಡೀಲರ್ ವಿಲ್ ಗಿವ್ ಒನ್ ಕ್ರೋರ್ಸ್ ಆಫ್ ರುಪೀಸ್ ಕ್ರೆಡಿಟ್ ಕೊಟ್ಟು ಸೇಫ್ಟಿ ಇಸ್ ಝೀರೋ. ಸೇಫ್ಟಿ ಒಂದು ಪೈಸಾ ಸೇಫ್ಟಿ ಇರಲ್ಲ. ಕೆಲವು ಸಲ ಆಗುತ್ತೆ ಹಿಂಗೆ, ಮೀನ್ಸ್ ಕೆಲವರು ಸಡನ್ಲಿ ವೈಂಡ್ ಅಪ್ ಮಾಡಿ ಓವರ್ ನೈಟ್ ಹೋಗ್ಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಈವನ್ ಇಫ್ ಆ ಪಾರ್ಟಿ ಸಿಗ್ಬಿಟ್ರು ಅವ್ರು ಉಲ್ಟಾ ಥ್ರೆಟನ್ ಮಾಡ್ತಾರೆ ಬಿಸ್ನೆಸ್ ಓನರ್ಗೆ. ಇಫ್ ಯು ಟೇಕ್ ಎನಿ ಆ್ಯಕ್ಷನ್, ಐ ವಿಲ್ ಡೂ ದಿಸ್, ಐ ವಿಲ್ ಕಮಿಟ್ ದಿಸ್ ಒನ್, ಐ ವಿಲ್ ಡೂ ದಟ್ ಒನ್, ಐ ವಿಲ್ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ಯು. ಪೊಲೀಸ್ ಕೂಡ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ. ಲಾ ಆ ಥರ ಇದೆ. ದ ಲಾ ಶುಡ್ ಚೇಂಜ್. ಇಲ್ಲಿ ಚೀಟಿಂಗ್ ಭಾಳ ಈಸಿಲಿ ಮಾಡ್ಬೋದು ಇಂಡಿಯಾನಲ್ಲಿ. ಆ ಚೀಟಿಂಗ್ ಲಾ ಏನಿದೆ ಅದು ಸ್ವಲ್ಪ ಚೇಂಜಸ್ ಮಾಡಬೇಕು. ಭಯ ಇಲ್ಲ ಜನಗಳಿಗೆ, ಹೆಂಗೆ ಚೀಟಿಂಗ್ ಮಾಡಿ ಏನು ಭಯ ಇಲ್ಲ ಅವ್ರಿಗೆ. ಚೀಟಿಂಗ್ ಮಾಡಿದ್ರೆ ಏನಾಯಿತು, ಒಂದು ದಿವಸ, 15 ದಿವಸ, 20 ದಿವಸ, 1 ತಿಂಗಳು, 2 ತಿಂಗಳು, ಆಮೇಲೆ ಎಲ್ಲರೂ ಮರ್ತೋಗ್ಬಿಡ್ತಾರೆ. ತಿರ್ಗಿ ಅವನು ಇಲ್ಲೇ ಸುತ್ತಾಡ್ತಾನೆ. ಅವನು ಏನು ಡಿಫ್ರೆನ್ಸ್ ಇಲ್ಲ ಅವನಿಗೆ. ಅದಕ್ಕೆ ಲಾ ಚೇಂಜಸ್ ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿ ಕಸ್ಟಮರ್ ಬರೋಕ್ಕೆ ಅವ್ರಿಗೆ ಮೀನ್ಸ್ ಫೆಸಿಲಿಟೇಟ್ ಮಾಡಬೇಕು. ಯಾಕಂದರೆ ಇಲ್ಲಿ ಉಲ್ಟಾ ಫೆಸಿಲಿಟೇಟ್ ಬದಲು ಇಲ್ಲಿ ಕಷ್ಟ ಹೆಂಗೆ ಕೊಡ್ಬೋದು ಅಂತ ನೋಡ್ತಾರೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಸರೌಂಡಿಂಗ್ ರೋಡ್ಸಲ್ಲಿ ನೋಡಿ ಎಲ್ಲ ಕಡೆ ಜಾಮ್ ಇರ್ತದೆ. ಜಾಮ್ ಆ ಥರ ಜಾಮ್ ಇದೆ. ಯಾವ ಥರ ಜಾಮ್ ಇದೆ ಅಂದರೆ ಇಲ್ಲಿ ಕ್ರಿಯೇಟೆಡ್ ಜಾಮ್ ಅದು. ಇಲ್ಲಿ ಫಾರ್ ಎಕ್ಸಾಂಪಲ್ JC ರೋಡ್ ಆರ್ ಸಿಟಿ ಮಾರ್ಕೆಟ್ ಆರ್ ನೃಪತಂಗ ರೋಡ್ ಅಂತ ಬರಬೇಕಂದ್ರೆ ಅರೌಂಡ್ ಈ ಸರೌಂಡಿಂಗ್ ರೋಡ್ಸಲ್ಲೇ ಅವ್ನು ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಬೇಕು ಟ್ರಾಫಿಕಲ್ಲೇ. ಇಲ್ಲಿ ಬಂದಮೇಲೆ ಅವ್ನಿಗೆ ಗಾಡಿ ಜಾಗನೇ ಸಿಕ್ಕಲ್ಲ, ಸುತ್ತಾ ಇರಬೇಕು. ಅವ್ನು ಗಾಡಿ ತೊಗೊಂಡು ಆಲ್ ರೌಂಡ್ 2 ರೌಂಡ್ 3 ರೌಂಡ್ 4 ರೌಂಡ್ ಸುತ್ತಾ ಇರಬೇಕು. ಪಾರ್ಕಿಂಗ್ ಸಿಕ್ಕಲ್ಲ ಅವ್ನಿಗೆ. ಪಾರ್ಕಿಂಗ್ ಸಿಕ್ಕಿದ್ರೆ ತಿರ್ಗಾ ಅವನು ಹೋಗಿ ಆ ಗಾಡಿ ತಿರ್ಗಾ ನೋಡೋವರೆಗೂ ಅವ್ನಿಗೆ ಭಯ ಇರ್ತದೆ. ಯಾವಾಗ ನನ್ನ ಗಾಡಿ ಅಲ್ಲಿ ಇರ್ತದೋ ಇಲ್ವೋ, ಏನಾಗುತ್ತೋ, ಏನು ಡ್ಯಾಮೇಜ್ ಆಗುತ್ತೆ, ಪೊಲೀಸ್ ಫೋಟೋ ತೊಗೊಂಡಿರ್ತಾನೆ, ಏನಾಗುತ್ತೆ, ನೋಟಿಸ್ ಬರ್ತದೆ, ಯಾವ ಗಲಾಟೆ ಆಗ್ಬಿಡ್ತದೆ ಅಂತ ಭಯ ಇರ್ತದೆ. ಅದು ಒಂದು. ಲಾ ಆ್ಯಂಡ್ ಆರ್ಡರ್ ಸ್ವಲ್ಪ ಈ ಬ್ರೋಕರ್ಸ್ ಪ್ರಾಬ್ಲಮ್ ಇದೆ ಈ ಮಾರ್ಕೆಟಲ್ಲಿ, ಹಾಕರ್ಸ್ ಆ್ಯಂಡ್ ಬ್ರೋಕರ್ಸ್. ಅದ್ರ ಬಗ್ಗೆ ಮೇ ಬಿ ಮೋರ್ ದೆನ್ 100 ಟೈಮ್ಸ್ ಇನ್ಫಾರ್ಮ್ ಮಾಡಿದ್ದೀವಿ ಲೀಗಲ್ ಡಿಪಾರ್ಟ್ಮೆಂಟ್ಗೆ. ಬಟ್ ದೇ ರೆಫ್ಯೂಸ್. ವಿ ಕೆನಾಟ್ ಡೂ ಎನಿಥಿಂಗ್ ಫಾರ್ ದೆಮ್ ಅಂತ. ಇವತ್ತು ದೇ ಆರ್ ಸ್ಟ್ಯಾಂಡಿಂಗ್ ಆನ್ ದ ರೋಡ್. ಅವ್ರು ರೋಡಲ್ಲಿ ನಿಲ್ತಿರ್ತಾರೆ ಗಲಾಟೆಗೆ. ಫಾರ್ ಎಕ್ಸಾಂಪಲ್ ನೀವು ಒಂದು ಕಂಪ್ಯೂಟರ್ ಲ್ಯಾಪ್ಟಾಪ್ ಬ್ಯಾಗ್ ತೊಗೊಂಡು ಆಸ್ ಎ ಕಸ್ಟಮರ್ ಎಂಟರ್ ಆಗಿ SP ರೋಡಲ್ಲಿ ಕೈಯಿಂದ ಹಿಡಿತಾರೆ, ಶರ್ಟಿಂದ ಹಿಡಿತಾರೆ ಅವರು. ಯು ಕೆನಾಟ್ ಸ್ಪೀಕ್ ಎನಿಥಿಂಗ್. ಅವ್ರ ಹತ್ರ ಒಂದು ಮಾತು ಹೇಳೋಕ್ಕಾಗಲ್ಲ. ಏನಾದ್ರು ಯಾಕಪ್ಪ ಅಂತ ಕೇಳಿದ್ರೆ ಹೊಡಿಯಕ್ಕೆ ರೆಡಿ ಇರ್ತಾರೆ ಇಮಿಡಿಯೇಟ್. ಅಷ್ಟು ಹರಾಸ್ಮೆಂಟ್ ಇದೆ ಇಲ್ಲಿ. ಅವ್ರು ಯಾಕೆ ನಿಂತಿರ್ತಾರೆ ರೋಡಲ್ಲಿ? ಪೊಲೀಸ್ ಅವ್ರಿಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಯಾಕೆ ನಿಂತಿದ್ದಾರೆ ಅವರು ಅಂತ. ಬಟ್ ಯಾಕೆ ಅವ್ರಿಗೆ ಮೀನ್ಸ್ ಇಲ್ಲಿ ಈ ಥರ ನ್ಯೂಸನ್ಸ್ ಕ್ರಿಯೇಟ್ ಮಾಡಕ್ಕೆ ಬಿಡ್ತಾರೆ ಇಲ್ಲಿ? ಇಡೀ SP ರೋಡಲ್ಲಿ ಬರೋಕ್ಕೆ ಜನಗಳು ಮೀನ್ಸ್ ಡೀಸೆಂಟ್ ಕಸ್ಟಮರ್ ಡು ನಾಟ್ ವಾಂಟ್ಸ್ ಟು ಕಮ್ ಟು SP ರೋಡ್ ಬಿಕಾಸ್ ಆಫ್ ದಿಸ್ ಹರಾಸ್ಮೆಂಟ್. ಮೈಂಡ್ ಸೆಟ್ ಚೇಂಜ್ ಮಾಡೋಕ್ಕೆ ನಾವು ಇವಾಗ SP ರೋಡ್ ಹಬ್ಬ ಅಂತ ಮಾಡಿದ್ದೀವಿ. ಈ ಥರ ಇಲ್ಲ ನಮ್ಮ ಮಾರ್ಕೆಟು. ಭಾಳ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಈ ಥರ ಚೇಂಜಸ್ ಆಗಿದೆ. ಮುಂಚೆ ಸೆಂಟ್ರಲ್ ಒಂದು ಟೈಮ್ ಇತ್ತು, ಈ ಥರ ಸ್ವಲ್ಪ ಚೇಂಜಸ್ ಆಗಿದೆ. ಈಗ ಲಾ ಆ್ಯಂಡ್ ಆರ್ಡರ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಕಾಂಪಿಟೇಟಿವ್ ಪ್ರೈಸಲ್ಲಿ ಸಿಗುತ್ತೆ ಅಂತ ನಾವು SP ರೋಡ್ ಹಬ್ಬ ಮಾಡಿದ್ದೀವಿ. ದಟ್ಸ್ ಆಲ್. ಗೌರ್ಮೆಂಟಿಂದನೇ ನಮಗೆ ಬೆನಿಫಿಟ್ಸ್, ಈ ಥರ ಸಪೋರ್ಟ್ ಸಿಕ್ಕಿದ್ರೆ ಮಾರ್ಕೆಟ್ ಡೆವಲಪ್ ಆಗುತ್ತೆ.